ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಪರಮಾನುಭವಬೋಧೆ 5ನೆಯ ಸಂಧಿ ಒಳಗೆ ಏನು ಹೇಳಿದ್ದಾರೆ? 5ನೇ ಸಂಧಿ ಒಳಗೆ 18ನೆಯ ಸೂತ್ರ ಇವತ್ತಿನ ಆಧಾರದ ವಿಷಯ. ಇಂದು ಕೂಡ ಭಾಳಷ್ಟು ವಿಚಾರಗಳನ್ನ ಹೇಳಿದರು. ಸಪ್ತಾವರಣಗಳ ಎಲ್ಲೆಲ್ಲಿ ಆ ಜೀವಾತ್ಮ ಸಪ್ತಾವರಣಗಳಲ್ಲಿ ಹೋಗ್ತಾನೆ ಆಯಾ ಹೆಸರುಗಳನ್ನು ಪಡ್ಕೋತಾನೆ ಅನ್ನುವಂಥ ವಿಚಾರವನ್ನು ಹೇಳಿದರು ಅವರು. 7 ಹೆಸರುಗಳು ಬಂದು ಹೊತ್ತಿಗೆ ಒಬ್ಬನೇ ಆವರಣಗಳನ್ನು ಹೊಂದಿದಾಗ, 7 ಆವರಣಗಳನ್ನು ಹೊಂದಿದಾಗ ಆತಗೆ 7 ಹೆಸರುಗಳು ಬಂದು ಅನ್ನುವಂಥದ್ದು ನಿನ್ನೆ ಹಿಂದಿನ ವಿಚಾರದಲ್ಲಿ ಭಾಳಷ್ಟು ಅದ್ಭುತವಾಗಿ ಅವರು ಹೇಳಿದರು. ಯಾಕಂತಂದರೆ ಇಲ್ಲಿ 7 ಹೆಸರುಗಳು ಕೂಡ ಅವರು, ಯಾಕಂದ್ರೆ ಈ ಶರೀರ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಬುದ್ಧಿ, ಅಹಮು, ಚಿತ್ತು, ಜ್ಞಾತೃ, ಘನಮಯ ಅನ್ನುವಂಥವು ಇವು 7 ಸಪ್ತಾವರಣಗಳು ಇರುವಂಥದ್ದು ಆವರಣಗಳು. ಇವೆಲ್ಲವುಗಳಿಂದ ಕೂಡಿದಾಗ ಇಲ್ಲಿ ಕೂಡ ಏನು ಹೇಳ್ತಾರೆ? 7 ಹೆಸರುಗಳನ್ನು ಪಡ್ಕೊಳ್ತಾನೆ. ಅದು ಕರ್ತ ಅನ್ನುವಂಥದ್ದು. ಯಾವಾಗ ಆತ್ಮನೇ ದೇಹದಲ್ಲಿ ತಾಧ್ಯಾತ್ಮ ಹೊಂದುತ್ತಾನೆ, ಈ ಶರೀರವೇ ನಾನು ಅಂದ್ಕೊಳ್ತಾನೆ, ಶರೀರ ಭಾವದಲ್ಲಿ ಯಾವಾಗ ಬೆರೀತಾನೆ, ಅವಾಗ ಈ ಶರೀರವೇ ನಾನಂತ ವ್ಯವಹಾರ ಮಾಡ್ತಾನೆ, ಅವಾಗ ಕರ್ತ ಅಂತ ಹೇಳಿಸ್ಕೊಳ್ತಾನೆ ಅನ್ನುವಂಥದ್ದು ಹೇಳಿದರು. ಮತ್ತು ಮನಸ್ಸಿನೊಡನೆ ಕೂಡಿಕೊಂಡು ನಾ ಸುಖಿ ಅದೀನಿ, ನಾ ದುಃಖಿ ಅದೀನಿ ಅಂತ ಭ್ರಮೆ ಉಳ್ಳಂಥವನ್ನ, ಅದಕ್ಕಾಗಿ ಅಲ್ಲಿ ಜೀವಾತ್ಮ ಅಂತ ಅನಿಸ್ಕೊಂಡ. ಮತ್ತು ಬುದ್ಧಿಯೊಡನೆ ಬೆರ್ತುಕೊಂಡ, ಅದಕ್ಕೆ ಇಲ್ಲಿ ಏನಂದ ಕ್ಷೇತ್ರಜ್ಞ ಅಂತ ಹೆಸರು ಪಡ್ಕೊಂಡ. ಮತ್ತು ಈ ದೇಹವನ್ನು ಅರಿಯೋನು, ಯಾಕಂತಂದ್ರೆ ಇಲ್ಲಿ ಮತ್ತೆ ಇವೆಲ್ಲಕ್ಕೂ ಸಾಕ್ಷಿ, ವ್ಯವಹಾರಕ್ಕೆ ಸಾಕ್ಷಿ, ಇವೆಲ್ಲ ಭೇದದಿಂದ ಸಾಕ್ಷಿ, ಕೂಟಸ್ಥ, ಅಂತರ್ಯಾಮಿ, ಪ್ರತ್ಯಗಾತ್ಮ ಅಂತ ಈ 7 ಹೆಸರುಗಳಿಂದ ಈತನೇ ಪಡ್ಕೊಂಡ ಅನ್ನುವಂಥದ್ದು ನಿನ್ನೆ ವಿಚಾರದಲ್ಲಿ ಭಾಳ ಅದ್ಭುತವಾಗಿ ಹೇಳಿದರು. ಈಗ 18ನೆಯ ಒಂದು ಸೂತ್ರದಲ್ಲಿ ಹೇಳ್ತಾರೆ. ಕೊನೆಯದು ಯಾಕಂತಂದ್ರೆ ಇಲ್ಲಿ ಹಿಂದಿನ ಸೂತ್ರದಲ್ಲಿ ಕೂಡ ಜೀವನು ಅಜ್ಞಾನ ಮತ್ತು ಮಾಯ ಉಪಾಧಿಯಿಂದ ಕೂಡ್ಕೊಂಡಾಗ ಅವ ಪ್ರತ್ಯೇಗಾತ್ಮ ಅಂತ ಹೆಸರು ಪಡ್ಕೊಂಡ. ಅದಕ್ಕೆ ಈ ರೀತಿ ಇಲ್ಲೇನು ಮಾಡುವಂಥದ್ದು ಏನೂ ಇಲ್ಲ ನೋಡ್ರಿ. ಸುಮ್ಮನೆ ಇರುವಂಥದ್ದೇ ಒಂದು ಕಾರ್ಯ ಆಗಿರುವಂಥದ್ದು. ಇದು ಸತ್ಯ ಅಂತ ತಿಳ್ಕೊಂಬೈತ್ರ ಅಂತ ಹೇಳಿ 18ನೆಯ ಸೂತ್ರದಲ್ಲಿ ಹೇಳ್ತಾರ, ತನು ಮುಖ್ಯವೆನಿಸುವ ಆವರಣ ರಹಿತನಾದ ತನಗುಂಟೆ ಪೊರಗೊಳಗಣ ಕೃತ್ಯ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂಥ ವಿಚಾರವನ್ನು ಹೇಳ್ತಾರೆ ಅವರು. ಯಾಕಂತಂದ್ರೆ ಹಿಂದಿನ ಸೂತ್ರದಲ್ಲಿ ಏನು ಹೇಳಿದರು? ತನಗಿಂತ ಭಿನ್ನ ಆಗಿರುವಂಥದ್ದು ದೇಹ, ಇಂದ್ರಿಯಗಳು, ಇವೆಲ್ಲ ಏನದಾವ ನಿನಗಿಂತ ಭಿನ್ನವಾಗಿರುವಂಥವು. ಈ ದೇಹಾದಿಗಳೊಡನೆ ಹೆಂಗೆ ಕೂಡ್ಕೊಂಡತ್ತ? ಅಧ್ಯಾಸದಿಂದ, ಅಜ್ಞಾನದಿಂದ ಇವೆಲ್ಲವುಗಳ ಜೊತೆ ನಾನು ಕೂಡ್ಕೊಂಡಿದ್ದೀನಿ, ಅಧ್ಯಾಸದಿಂದ ತಿಳ್ಕೊಂಡು ಇವೆಲ್ಲವುಗಳ ಜೊತೆ ಬೆರ್ತದ. ಇವುಗಳೇ ನಾನು ಅಂತ ಅಭಿಮಾನ ಉಳ್ಳಂಥವ್ನ ಅದನ್ನು ನೋಡ್ರಿ. ಇವರದೇ ಇರುವಂಥ ವಸ್ತುಗಳು ಇವು ನನವಾದವಂದ, ಅವೇ ನಾನು ಅಂದ್ಕೊಂಡ ಅದ್ರ ಜೊತೆ ಅಭಿಮಾನ ಉಳ್ಳಂಥವ್ನ ಅದ. ಅದಕ್ಕೆ ಅವಾಗ ಏನು ಮಾಡಂದ್ರೆ ಇದನ್ನು ಬೇರ್ಪಡಿಸ್ಲಿಕ್ಕೆ, ಯಾಕಂದ್ರೆ ಅನಾತ್ಮವಾದಂಥ ವರ್ಗದಲ್ಲಿ ಇವೆಲ್ಲ ನಾನು ಅಂತ ಏನು ಈ ಮನಸ್ಸು, ಬುದ್ಧಿ, ಚಿತ್ತು, ಈ ಶರೀರ ಅಂತ ಇವೇನು ಗುತ್ತಿಗಿಡ್ಕೊಂಡು ಕುಂತ್ಬಿಟ್ನಲ್ಲ, ಅದಕ್ಕೆ ಇವನ್ನ ನಾವು ತೆಗಿಯೋದಕ್ಕಾಗಿ ಏನು ಮಾಡಿದ್ರು? ಯಮ ನೇಮಾದಿ ಅಂಗಗಳನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರು ಅವರು ಹಿಂದಿನಲ್ಲಿ. ಯಾಕಂದರೆ ಇರದೇ ಇರುವಂಥವು ನನವು ಅಂದ್ಕೊಂಡು ಕುಂತದಕ್ಕಾಗಿ ಇಲ್ಲಿ ಯಮ ನೇಮಾದಿ ಇವೆಲ್ಲ ಅಂಗಗಳನ್ನು ನೀವು ಅಭ್ಯಾಸ ಮಾಡಪ್ಪ ಅಂತ ಹೇಳಿದರು. ಇದರಿಂದ ಆ ಭಾವ ಹೋಗ್ತದೆ, ಶರೀರ ಭಾವ ಹೋಗ್ತದೆ, ಮನಸ್ಸು ನಾನು ಅನ್ನುವಂಥ ಭಾವ ಹೋಗ್ತದೆ, ಬುದ್ಧಿ ನಂದು ಅನ್ನುವಂಥದ್ದು ಹೋಗ್ತದೆ, ಇವೆಲ್ಲ ಅಹಂ ಹೋಗ್ತದೆ, ಚಿತ್ತು ಹೋಗ್ತದೆ. ಇವೇನು ಹೇಳಿದರು ಇವೆಲ್ಲ ನಿವೃತ್ತಿ ಆಗ್ತಾವೆ ಅಂತ ಹೇಳಿದರು. ಆ ನಿವೃತ್ತಿ ಆಗಬೇಕಾದ್ರೆ ಏನು ಮಾಡಬೇಕು? ಯಮ ನೇಮಾದಿಗಳನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿದರು.
ಈಗ ಆವರಣಗಳಿಂದ ನಾನು ರಹಿತನಾದಂತೆ ನಿಶ್ಚಯವಾಗಿ ತನ್ನ ತಾನು ನಿಜವನ್ನು ತಿಳ್ಕೊಂಡ. ಹೆಂಗೆ ತಿಳ್ಕೊಂಡತ? ಈ ಆವರಣಗಳು ಆತಗೆ ಇದ್ದವು. ಆವರಣದಲ್ಲಿ ನಾನು ಅದು ಆವರಣ ಸಂಪೂರ್ಣ ಆವರಣ ಆಗಿಬಿಟ್ಟಿತ್ತು, ತನ್ನ ಸ್ವರೂಪ ಗೊತ್ತಾಗ್ಲಾರ್ದಂಗೆ ಆಗಿಬಿಟ್ಟಿತ್ತು. ಅದು ಆವರಣಗಳನ್ನು ಕಳ್ಕೊಳ್ಳೋದಕ್ಕಾಗಿ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯನ್ನು ಇವೆಲ್ಲವುಗಳನ್ನು ಕ್ರಮವಾಗಿ ಗುರು ಹೇಳಿದ ಪ್ರಕಾರ ಮಾಡಿಕೊಂಡ. ಇವು ಮಾಡಿಕೊಂಡ ನಂತರ ಆತಗೇನಾಯ್ತು? ಇವಾಗ ಆವರಣಗಳಿಂದ ಆತ ರಹಿತನಾದ ನೋಡ್ರಿ. ಯಾವ ಆವರಣಗಳು ಆತಗಿಲ್ಲ ಈಗ. ಯಾಕೆ ಇವನು ತಿಳ್ಕೊಂಡು ಇಲ್ಲಿ ಬಿಟ್ಕೊಂತ ಬಂದಲ್ಲ. ಯಮ ನೇಮಾದಿಗಳು ಅಂತಂದ್ರೆ ಏನಂದ್ರೆ ಇವೆಲ್ಲ ತಿಳ್ಕೊಂಡು ಇವೆಲ್ಲವನ್ನು ಏನು ಇವೆಲ್ಲ ನಾನಲ್ಲ ಅಂತ ತಿಳ್ಕೊಂಡು ಬಂದ. ಈಗೇನಾದ? ಆವರಣಗಳಿಂದ ರಹಿತನಾಗಿರುವಂಥವನಾದ. ಆವರಣ ಯಾವಾಗ ಅಲ್ಲಿ ರಹಿತ ಆಯ್ತಂದ್ರೆ ಇರುವಂಥದ್ದೇನು? ತನ್ನ ಸ್ವರೂಪನೇ ಅದು. ಈಗ ಗೋಡೆ ಐತೆ ಹೌದಲ್ಲ, ಈ ಗೋಡೆ ಏನಾದರೂ ಉಪಾಧಿ ಅದ, ಹೊರಗಿನ ಬೈಲೂ ಅದ, ಆದರೆ ಇದು ಒಳಗಿನ ಬೈಲು ಕಾಣಬಲ್ದು. ಯಾವಾಗ ಇದು ಸುತ್ತ ಇರುವಂಥ ಗೋಡೆ ಬಿದ್ದು ಹೋಯ್ತು ಅಂದ್ರೆ ಒಳಗಿನ ಬೈಲು ಮತ್ತು ಹೊರಗಿನ ಬೈಲು ಎರಡೂ ಕಾಣಕ್ಕೆ ಶುರು ಆಗಿಬಿಡ್ತದೆ ಅಲ್ಲ. ಅದ್ರಂಗೆ ಇಲ್ಲಿ ಕೂಡ ಈ ಆವರಣಗಳು ಏನು ನಿವೃತ್ತಿ ಅದು ಓದು ಅಂತಂದಾಗ ಒಳಗಡೆ ಏನಿರುವಂಥದ್ದು ನಿನ್ನ ನಿಜ ಸ್ವರೂಪ ತನ್ನಂತ ಅಂತ ತಿಳಿದಾಗ ಅದಕ್ಕೆ ಇಲ್ಲಿ ಮತ್ತೇನಾದ್ರೂ ಮಾಡುವಂಥ ಕರ್ತವ್ಯಗಳು ಏನಾರು ಅದಾವೇನು ಅಂದರೆ ಏನೂ ಇಲ್ಲ. ಮತ್ತು ಮುಂದೆ ಹೊರಗೆ ಏನಾರು ಕಾರ್ಯಗಳದ. ಅದಕ್ಕೆ ತನು ಮುಖ್ಯವೆನಿಸುವ ಆವರಣ ರಹಿತನಾದ ತನಗುಂಟೆ ಪರಗೊಳಗಣ ಕೃತ್ಯ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಶರೀರವೇ ಮೊದಲಾದ ಆವರಣಗಳು ನನಗಿಲ್ಲ. ಶರೀರ ಹಿಡ್ಕೊಂಡು ಮುಖ್ಯವಾಗಿರುವಂಥದ್ದು ನಮಗೆ ದುಃಖಕ್ಕೆ ಗುರಿ ಮಾಡಿರುವಂಥದ್ದು ಯಾವುದು ಅಂದರೆ ಇದೇ ಶರೀರ. ಮತ್ತು ಈ ಶರೀರ ಹಿಡ್ಕೊಂಡು ಏನಂದರೆ ಶರೀರ ಒಳಗಡೆ ಇರುವಂಥದ್ದು ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು, ಚಿತ್ತ ಏನು ಆವರಣಗಳದಾವೆ ಇವು ಯಾವ ನನಗಿಲ್ಲ, ಇವು ನಾನಲ್ಲ. ಅದಕ್ಕೆ ನಾನು ಹೆಂಗದೀನಿ ಅಂದ್ರೆ ಸಕಲ ಆವರಣಗಳಿಗೆ ಭಿನ್ನನಾಗಿದ್ದೀನಿ. ತೋರುವಂಥವು ಏನು ಅದಾವ ಇವಕ್ಕೆಲ್ಲ ನಾನು ಭಿನ್ನಾಗಿದ್ದೀನಿ. ಅಂದರೆ ಭಿನ್ನ ಅಂದ್ರೇನು ಬೇರೆ ಆಗಿದ್ದೀನಿ ನಾನು. ಮತ್ತು ಇವಕ್ಕೆ ಸಾಕ್ಷಿ ರೂಪವಾಗಿಯೂ ಇದ್ದೀನಿ ನಾನು. ಇವೆಲ್ಲವನ್ನು ತಿಳಿಯುವಂಥವನು ಸಾಕ್ಷಿ ರೂಪವಾಗಿ ನಾನು ಇದ್ದೀನಿ. ಅದಕ್ಕೆ ಈ ರೀತಿಯಾಗಿ ತನ್ನ ಸ್ವರೂಪವನ್ನು ತಾನು ತಿಳ್ಕೊಂಡಾಗ ಅವನಿಗೆ ಏನಾರ ಮಾಡುವಂಥ ಕರ್ತವ್ಯ ಐತೇನು, ಹೊರಗೆ ಐತೇನು ಅಂದರೆ ಇಲ್ಲ. ನೇಮಗಳು ಏನಾದರೂ ವಿಧಿ ನೇಮಗಳು ಇವು ಅದಾವೇನು ಅಂದರೆ ಇಲ್ಲ. ಇದನ್ನೆಲ್ಲ ನಾವು ಯಮ ನೇಮಗಳು ಇವೆಲ್ಲ ಮಾಡ್ಕೊತ ಬಂದಾನ. ಒಮ್ಮೆಲೆ ಜಂಪ್ ಮಾಡಿಲ್ಲತ್ತ. ಯಾಕಂತಂದ್ರೆ ಭಾಳಷ್ಟು ಜನ ನಮಗೇನಂದ್ರೆ ಇಲ್ರಿ ಎಲ್ಲೋ ಒಂದಿಷ್ಟು ಕೇಳಿರ್ತೀವಿ ನಾವು. ನಮ್ಮ ಸ್ವಭಾವಗಳು ಹಂಗೆ. ಎಲ್ಲಾದರೂ ಒಂದು ಚೂರು ಕೇಳಿರ್ತೀವಿ ನಾವು. ಕ್ರಮವಾಗಿ ಕಷ್ಟಪಟ್ಟಿರಂಗಿಲ್ಲ. ಗುರುವಿನ ಸನ್ನಿಧಾನದಾಗಿರಂಗಿಲ್ಲ. ಗುರುಗಳ ಹತ್ರ ಕೇಳಿರಂಗಿಲ್ಲ. ನಾವೆಲ್ಲೋ ಒಂದು ಕಡೆ ಕೇಳಿರ್ತೀವಿ. ನೀನೇ ಪರಮಾತ್ಮ ಅಂತ ತತ್ವಮಸಿ ಬಾಕಿ ಯಾರೋ ಒಬ್ರು ಗುರುಗಳು ಹೇಳಿರ್ತಾರೆ. ನಾನು ಪರಮಾತ್ಮ ಅಂತ ಅನ್ಕೊಂಡು ತಿರುಗಾಡ್ಬಿಡೋರು ನಾವು. ಒಮ್ಮೆಲೆ ಜಂಪ್ ಆಗಿಬಿಡೋರು. ಜಂಪ್ ಆದ್ರೆ ಮತ್ತು ಇನ್ನೂ ಅವು ಪ್ರೊಸೆಸ್ ನಡಿಬೇಕಲ್ಲ. ಒಂದೇ ಸಲಕ್ಕೆ ಒಂದು ಗಿಡದಾಗ ಹಣ್ಣು ಆಗಿಬಿಡಂಗಿಲ್ಲ ತಕ್ಷಣವೇ. ಅವಕ್ಕೆಲ್ಲ ಪ್ರೊಸೆಸ್ ಇರ್ತಾವೆ. ಕಾಯಿ ಆಗಬೇಕು, ಹೂ ಆಗಬೇಕು, ಮೊಗ್ಗಾಗಬೇಕು, ಕಾಯಿ ಆಗಬೇಕು, ನಂತರ ಹಣ್ಣು ಆಗ್ತದೆ. ಅಲ್ಲೇ ಹೂವಿನ ಮೊಗ್ಗಾದಾಗ ಕೂಡ ರುಚಿ ಇರೋಂಗಿಲ್ಲ. ಹೂ ಆಗ್ತದೆ, ಅಲ್ಲಿ ರುಚಿ ಇರೋಂಗಿಲ್ಲ. ಕಾಯಿ ಆಗ್ತದೆ, ಒಗರಿರ್ತದೆ, ಕೊನೆಗೇನು ಹಣ್ಣು ಆಗ್ತದೆ. ಅದು ಹಾಗೆಲ್ಲ ಪ್ರೊಸೆಸ್ ಇರ್ತದೆ. ಅದು ಆದಾಗ ಮಾತ್ರ ಅದಾಗ್ತದೆ. ಈಗ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆಮೇಲೆ ತನಗೆ ಮಾಡ್ತಕ್ಕಂಥ ಕರ್ತವ್ಯಗಳು ಯಾವ ಇಲ್ಲ ಅಂದಗಳೇ ನಾನು ಪರಮಾತ್ಮ ಸ್ವರೂಪದ ನಾನು ಮಾಡುವಂಥದ್ದು ಯಾವುದಿಲ್ಲ. ಯಾವ ರೀತಿ ಮಾಡೋಕ್ಕಾಗಂಗಿಲ್ಲಲ್ಲಿ ನಾವು ಅರ್ಥ ಮಾಡ್ಕೋಬೇಕಲ್ಲ. ಯಾವಾಗ ಅದಕ್ಕೆ ಮಾಡುವಂಥ ಕರ್ತವ್ಯ ಇರಂಗಿಲ್ಲ ಅಂತಂದ್ರೆ ಈ ಆವರಣಗಳೇನದಾವಲ್ಲ, ಆವರಣಗಳಲ್ಲಿ ಯಮ ನೇಮಾದಿಗಳನ್ನು ಸಂಪೂರ್ಣವಾಗಿ ಆಚರಣೆಗೆ ತಂದು ತನ್ನನ್ನು ತಾನು ಸಂಪೂರ್ಣವಾಗಿ ತಿಳ್ಕೊಂಡಾಗ ಆವಾಗ ಅದಕ್ಕೆ ಮಾಡುವಂಥ ಕರ್ತವ್ಯ ಇಲ್ಲ. ಒಮ್ಮೆಲೆ ಜಂಪಾಗಿ ಗುರುಗಳು ಹಿಂಗೆ ಹೇಳಿದ್ದಾರೆ ನನಗೆ ಮಾಡೋ ಕರ್ತವ್ಯ ಏನಿಲ್ಲ ಅಂತ ಹಂಗೆ ಕುಂದ್ರೋದಲ್ಲ ಇದು. ಒಳಗಡೆ ಎಲ್ಲ ಹೋಗಿ ಕಿತ್ಕೊಂಡು ಹೋಗ್ಬೇಕು. ಅವು ಕಿತ್ಕೊಂಡೋಗಿ ನೀನು ಆ ಆಚರಣೆದಲ್ಲೇ ಇರಬೇಕು, ಅದರಲ್ಲಿ ನಡ್ಕೊಂಡು ಬರಬೇಕು. ಮತ್ತು ಕರೆಕ್ಟಾಗಿ ನಿನ್ನ ಸ್ವರೂಪ ಸ್ಥಿತಿಯಲ್ಲೇ ನೀನು ಇರಬೇಕದು. ಇದ್ದಾಗ ಮಾತ್ರ ಆಗುವಂಥದ್ದು ಇದು. ಅದು ಯಾವಾಗ ಇವೆಲ್ಲವನ್ನು ಪ್ರತಿನಿತ್ಯ ನೀನು ಯಮ ನೇಮಾದಿಗಳನ್ನು ಇವನ್ನು ಗುರು ಹೇಳಿದ ಪ್ರಕಾರ ನೀವು ಮಾಡ್ಕೊತ ಬಂದಾಗ ಆ ಸ್ಥಿತಿಯಲ್ಲಿ ನಿನ್ನ ನಿಜ ಸ್ವರೂಪದಲ್ಲೇ ನೀನು ಇರ್ತೀಯಲ್ಲ, ಆವಾಗ ನಿನಗೆ ಒಳಗೂ ಇಲ್ಲ ಹೊರಗೂ ಇಲ್ಲ ಮಾಡುವಂಥದ್ದು ಎಲ್ಲ ಬಿಟ್ಕೊಂಡು ಹೋಗಿರ್ತಾವೆ. ಏನು ಹೇಳ್ತಾರೆ ಒಳಗೆ ಮಾನಸಿಕ ಧಾರಣ ಧ್ಯಾನಾದಿಗಳಾಗಲಿ ಇವೇನು ಅದಾವನು ಯಾವಾರ ಮಾಡ್ಬೇಕೇನ್ರಿ ಅಂದರೆ ಇಲ್ಲ. ಎಲ್ಲಿ ತನಕ ಇರ್ತದೆ ನಿನ್ನ ಸ್ವರೂಪ ತಿಳಿಯೋ ಮಟ್ಟ ಇರ್ತಾವೆ ಇವೆಲ್ಲ. ಅಲ್ಲಿ ತಿಳಿದ ನಂತರ ಅಲ್ಲಿ ಏನಿಲ್ಲ, ಮುಗೀತು.
ಅದಕ್ಕೆ ಒಂದು ವಿಚಾರ ಇಲ್ಲರಿ, ಸಾಯೋವರೆಗೂ ಮಾಡ್ಬೇಕೇನ್ರಿ ಅಂತ ಭಯ ಪಟ್ಕೊಳಂಗಿಲ್ಲ. ಇಲ್ಲಿ ಎಷ್ಟು ಅದ್ಭುತ ಜ್ಞಾನ ಅದಂತಂದ್ರೆ, ಇದು ಸತ್ತ ಮೇಲೆ ಮುಕ್ತಿ ಸಿಗ್ತದೇನ್ರಿ, ಸತ್ತ ಮೇಲೆ ಸಿಗುವಂಥ ಫಲ ಇದು ಅಲ್ಲ. ಇದು ನಾವೆಷ್ಟು ತೀವ್ರ ಆ ಒಂದು ಶ್ರದ್ಧಾ, ಆ ಒಂದು ವಿಶ್ವಾಸದಿಂದ ನಾವು ಗುರುವಾಕ್ಯವನ್ನು ಕೇಳ್ತೀವಿ, ಇದೇ ಜನ್ಮದಲ್ಲಿ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಅದ. ನಾವು ಮಹಾತ್ಮರಾಗಿಬಿಟ್ಟಾರೆ ಅಂತ ನಾವು ಹಿಂಗೆ ಕುಂತೀವಿ ಅಂತಂದ್ರೆ ಮತ್ತೆ ಎಷ್ಟು ಜನ್ಮ ಹೋಗ್ತಾವೇನ? ಯಾಕಂದ್ರೆ ನಿನಗೂ ಕರ್ತವ್ಯ ಅದ, ನೀನು ಮಾಡ್ಕೊಳ್ಬೇಕಾಗ್ಯದ, ನೀನು ಏನಂತ ತಿಳ್ಕೊಳ್ಬೇಕಾಗ್ಯದ, ನಿನ್ನ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕಾಗ್ಯದ ಅಂತಂದಾಗ ಅದಕ್ಕೆ ಹೇಳ್ತಾರೆ ತತ್ವ ಬಲ್ಲಂತ ಮಹಾತ್ಮರ ಹಿಂದೆ ತತ್ವ ತಿಳಿಯಬೇಕು, ತತ್ವದ ಮರ್ಮ ಅರಿಬೇಕು. ತತ್ವ ಬಲ್ಲ ಮಹಾತ್ಮನ ಹಿಂದೆ ಹೇಳ್ತಾರಲ್ಲ, ಕತ್ತಿ ಹಂಗೆ ಬೆನ್ನು ಹತ್ತಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಹತ್ತು. ಎದಕ್ಕೆ ಹತ್ತೆ? ತಿಳ್ಕೊಂಡು ಉದ್ಧಾರ ಆಗೋದು ಕತ್ತು, ಸುಮ್ಮನೆ ಹತ್ತೇನ? ನೀನು ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ನೀನು ಬೆನ್ನತ್ತಪ್ಪ. ತತ್ವವನ್ನು ತಿಳ್ಕೊಳತ್ತ ಸದ್ಗುರುವಿಗೆ ಬೆನ್ನತ್ತು, ಮತ್ತು ಅಂತಿಂತವ್ರಿಗೆ ಬೆನ್ನತ್ತಕ್ಕೆ ಹೋಗಬೇಡ. ಕೆಲವರು ಅದಕ್ಕೆ ಹೇಳ್ತಾರಲ್ಲ, ಗುರುಗಳು 6 ಮಂದಿನ ಬರ್ಕೊಂಡು ಬಂದಾರೆ, ಎಲ್ಲರೂ ಸದ್ಗುರುಗಳು ಆಗಕ್ಕೆ ಸಾಧ್ಯ ಇಲ್ಲಪ್ಪ ಇಲ್ಲಿ. ಅದಕ್ಕೆ ತತ್ವವನ್ನು ಬಲ್ಲಂತ ಸದ್ಗುರು ಇದ್ದನಂದ್ರೆ ಬೆನ್ನತ್ತು, ತಿಳ್ಕೊ, ಜನ್ಮ ಸಾರ್ಥಕ ಮಾಡ್ಕೊ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಇದು ಎಷ್ಟಂತಂದ್ರೆ, ಯಾವಾಗ ನಿನಗೆ ಜ್ಞಾನ ಸಂಪೂರ್ಣ ದೃಢ ಆಗಿಬಿಡ್ತದ, ದೃಢ ಆಯಿತು ಅಂತಂದಾಗ ನಿನಗೆ ಮತ್ತೆ ಇವು ಮಾಡೋಂಥ ಒದವೇನ್ರಿ ಸಾಯೋವರೆಗೂ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಕೃತಕೃತ್ಯ ಅಂತ ಹೇಳಿಬಿಡ್ತಾರೆ, ಧನ್ಯ ಅಂತ ಹೇಳಿಬಿಡ್ತಾರೆ, ಮುಗೀತು. ಅದಕ್ಕೆ ಸಂಸಾರ ಮುಗಿಸಿ ನಾನು ಈ ಜ್ಞಾನವನ್ನು ಪಡ್ಕೊಳ್ತೀನಿ ಅಂದ್ರೆ ಸಾಧ್ಯ ಇಲ್ಲ ನೋಡ್ರಿ. ಯಾಕಂದರೆ ಜ್ಞಾನವನ್ನು ಪಡ್ಕೊಂಡು ನೀನು ಸಂಸಾರ ಮಾಡು. ಇದು ದೃಢ ಆಯಿತು ಅಂತಂದಾಗ ನಿನ್ನ ಕೈಯಾಗ ಐತಿದು, ಇದು ನಿನ್ನ ಕೈಯಾಗ ಕೊಟ್ಬಿಟ್ಟನು. ಪ್ರಯತ್ನದ ಆಧೀನ ಪರಮಾರ್ಥ, ಪ್ರಾರಬ್ಧ ಆಧೀನ ಸಂಸಾರ. ಇದು ಪ್ರಯತ್ನ ನಿನ್ನ ಕೈಯಾಗ ಅದು. ನೀನು ಎಷ್ಟು ತೀವ್ರವಾಗಿ ಮಾಡ್ಕೋತಿದ್ದಿ, ಗುರುವಾಕ್ಯವನ್ನು ಎಷ್ಟು ಹೆಂಗೆ ಕೇಳ್ತಿದ್ದೆ, ಅದು ನಿನಗೆ ಬಿಟ್ಟದ್ದು. ಅದಕ್ಕೆ ಇದು ಮುಗೀತು ಅಂತಾರೆ ಮತ್ತೆ ಏನು ಸುಮ್ಮನೆ ಕುಂತು ತಿನ್ಕೊತ ಹೋಗ್ಬಿಡೋದು ಅಷ್ಟೇ. ಮತ್ತೆ ಮಾಡ್ಬೇಕೇನ್ರಿ, ಮತ್ತೆ ಏನೂ ಇಲ್ಲ. ಅದಕ್ಕೆ ಒಂದು ಸಲ ರಾಶಿ ಮಾಡ್ಕೊಳ್ಳೋದು ಇದು, ಮತ್ತೆ ಮತ್ತೊಂದು ಸಲ ಮಾಡ್ಕೋಬೇಕೇನ್ರಿ, ಅಲ್ಲ. ಅದಕ್ಕೆ ಇದು ಗಾಳಿ ಬೀಸಿದಾಗ ತೂರಿಕೊಳ್ಳಿರು ಅಂತ ಯಾಕೆ ಹೇಳ್ತಾರಂತಂದ್ರೆ, ಒಂದೊಂದು ಸಮಯ ಇದು ಚೆನ್ನಾಗಿ ತೂರ್ಕೊಂಡು ರಾಶಿ ಮಾಡಿ ಇಟ್ಕೊಂಡೆ ಅಂದ್ರೆ ಮುಗಿದೋಯ್ತು, ಗೆದ್ದೆ ಅನ್ಬೇಕು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಕೃತಕೃತ್ಯನು ಧನ್ಯನೂ ಆಗಿರ್ತಾನ. ಇಂಥ ಸ್ವಸ್ವರೂಪದ ಜ್ಞಾನ ತಿಳ್ಕೊಂಡು ಆತ ದೃಢ ಆಯಿತು ಅಂತಂದಾಗ ಆತನ ಮನಸ್ಸಿನಲ್ಲಿ ಧ್ಯಾನ ಮಾಡುವಂಥದ್ದು, ಧಾರಣ ಇವೆಲ್ಲ ಇರಬೇಕೇನ್ರಿ, ಒಳಗಡೆ ಮಾಡುವಂಥವು ಸಾಧನೆಗಳು ಮತ್ತೆ ಮಾಡ್ಕೊತ ಹೋಗ್ಬೇಕೇನ್ರಿ ಅಂದ್ರೆ ಇಲ್ಲ. ಈ ಮಾಡುವಂಥ ಕರ್ತವ್ಯ ಏನು ಇರೋದೇ ಇಲ್ಲ ಅಲ್ಲಿ. ಆತ ಹೆಂಗಾಗಿರ್ತಾನ? ಧನ್ಯ ಆಗಿರ್ತಾನ, ಕೃತಕೃತ್ಯ ಆಗಿರ್ತಾನ. ಕೃತಕೃತ್ಯ ಅಂದ್ರೇನು? ಏನು ಮಾಡ್ಕೊಳಕ್ಕೆ ಬಂದಿದ್ದಾನೆ ಈ ಭೂಮಿಗೆ ಅದು ಮಾಡ್ಕೊಂಡ್ಬಿಟ್ಟ, ಮುಗೀತು. ಮತ್ತು ಗಿಡಕ್ಕೆ ಹಣ್ಣು ಆದ ನಂತರ ಮತ್ತೆ ಮುಂದೆ ಏನು ಇರ್ತದಲ್ರಿ, ಏನು ಇರೋಂಗಿಲ್ಲಲ್ಲ ಗಿಡಕ್ಕೆ, ತಾನೇ ಉಚ್ಕೊಂಡು ಬಿಟ್ಬಿಡ್ತದೆ. ಅದ್ರಂಗೆ ಇಲ್ಲಿ ಕೂಡ ಈ ಭೂಮಿಗೆ ಬಂದ ಮೇಲೆ ಶರೀರ ತೊಟ್ಕೊಂಡು, ಸ್ಪೆಷಲಾಗಿ ಮಾನವ ಶರೀರ ಬಂತು. ಅದಕ್ಕೆ ಇದರಿಂದನೇ ನೋಡ್ರಿ ನಾವು ಏನು ನಮ್ಮ ನಿಜವಾದ ಒಂದು ಸ್ವರೂಪವನ್ನು ಮುಟ್ಟಕ, ನಿಜವಾದ ಒಂದು ಮನೆಯನ್ನು ತಲುಪಕ, ನಿಜವಾದ ನಮ್ಮ ಊರನ್ನು ತಲುಪಕ ಈ ಶರೀರ ಭಾಳ ಶ್ರೇಷ್ಠವಾದಂಥದ್ದು. ಇದು ಒಂದು ಬಿಟ್ಟರೆ ಮುಗಿದೋಯ್ತು, ಯಾವ ಜನ್ಮಕ್ಕೂ ಇಲ್ಲ ಇದು ಅವಕಾಶ. ಮಾನವರು ಅದಕ್ಕೆ ಈ ಶರೀರದ ಬಗ್ಗೆ ಭಾಳ ಹೇಳ್ತಾರೆ, ಹಂಗೆ ಕಳ್ಕೊಬೇಡ್ರಿ ಅಂತ ಯಾಕೆ ಹೇಳ್ತಾರೆ? ಅದಕ್ಕೆ ಇಲ್ಲಿ ಕೂಡ ಒಂದನೆಯ ಒಂದು ಸೂತ್ರದಲ್ಲಿ ಏನು ಹೇಳ್ತಾರೆ ನೋಡೋಣ ನಾವು. ಇಲ್ಲಿ ನಿನಗೆ ಕರ್ತಾದಿ ಜೀವನಿಕಾಯ ಭೇದವು ಆವ ಅನುವಿಂದೆ, ಭೇದ ಅನುವಿಂದೆ ಆವ ಅನುವಿಂದೆ ಪೇಳ್ದಗಳ ಅನಿತನು ಇನಿತಿಲ್ಲದಂತೆ ಲಯಿಸುವ ತೆರನು ಅನು ನೀರೇ ಮನ ಒಲಿದುವರೆವೆ ಮನವು ಒಲಿದುವರೆವೆನು ಆಲಿಸು ನೀನು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ? ನಿನಗೆ ಅಂದ್ರೆ ನಿನಗೆ, ಕರ್ತಾದಿ ಅಂದ್ರೆ ಏನು ಕರ್ತವ್ಯ ಮಾಡುವಂಥದ್ದು, ಇವು ಮೊದಲಾದವು. ಜೀವನಿಕಾಯ ಭೇದವು ಅಂತಂದ್ರೆ ಜೀವನ ಸಮೂಹದ ಒಂದು ಭೇದ ಇರುವಂಥದ್ದು. ಆವ ಅನುವಿಂದೆ ಅಂದರೆ ಯಾವ ರೀತಿಯಿಂದ ಹೇಳಿದೆನೋ ಆ ರೀತಿಯಿಂದ ಇಲ್ಲಿ ತಿಳ್ಕೊಳ್ಳುವಂಥದ್ದು ಮುಖ್ಯವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ದೇಹಾದಿಗಳೊಡನೆ ನಾನು ಅನ್ನುವಂಥ ತಾಧ್ಯಾತ್ಮ ಅಧ್ಯಾಸ ಉಳ್ಳವನಾಗಿರೋದ್ರಿಂದ ಇಲ್ಲಿ ಕರ್ತ ಅಂತ ಹೇಳಿದರು ಅವರು.
ದೇಹದ ಜೊತೆ ನಾನು ತಾಧ್ಯಾತ್ಮ, ಇದು ಶರೀರವೇ ನಾನು ಅನ್ನುವಂಥದ್ದು. ಈ ರೀತಿ ಕೂಡಿದದಕ್ಕಾಗಿ ಆತಗೇನು ಕರ್ತ ಅಂತ ಮೊದಲಾದ ಹೆಸರುಗಳು ಬಂದು ಅಂತ ಹಿಂದಿನ ವಿಚಾರದಲ್ಲಿ ಕೂಡ ಹೇಳಿದರು. ಈಗ ಅವು ಏನಾಗಿದ್ದಾವೆ, ಈಗ ಒಂದು ಇಲ್ಲದಂತೆ ಲಯ ಆಗಿದ್ದಾವೆ. ಲಯ ಆಗುವ ಹಾಗೆ ಆವರಣರಹಿತನಾದ ನಿನ್ನ ನಿಜವಾದ ಯಥಾರ್ಥ ಸ್ವರೂಪವನ್ನು ನಾವು ಮುಂದೆ ಹೇಳ್ತೀವಿ ಅಂತ ಕೂಡ ಹೇಳ್ತಾರೆ. ಒಂದು ಇಲ್ಲದಂತೆ ಲಯವಾಗುವ ಹಾಗೆ ಆವರಣರಹಿತವಾದ ನಿನ್ನ ನಿಜವಾದ ಯಥಾರ್ಥ ಸ್ವರೂಪವನ್ನು ಉಪದೇಶಿಸ್ತೀನಿ ಅಂತ ಅದನ್ನು ನೀನು ಏಕಾಗ್ರ ಚಿತ್ತದಿಂದ ಕೇಳು ಮೈತ್ರ ಅಂತ ಹೇಳ್ತಾರೆ ನೋಡ್ರಿ. ಯಾವ ರೀತಿ ಪೇಳಿದನ್ನೀಗ ಅನಿತನು ಇನಿತಿಲ್ಲದಂತೆ ಲಯಿಸುವ ತೆರನು ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಆ ತೆರನನ್ನು ನೀರೇ ಮನ ಒಲಿದು, ನೀರೇ ಅಂದರೆ ಅಲ್ಲಿ ಹೆಂಡತಿಗೆ ಹೇಳ್ತಾರೆ, ಸ್ತ್ರೀಯಡೆ ಮನ ಒಲಿದು ಒರೆವೆ. ನಾನು ಹಂಗಿಂಗೆ ಹೇಳಕತ್ತಿಲ್ಲ, ಮನ ಒಲಿದು ಹೇಳ್ತಾ ಇದ್ದೀನಿ ಅಂದರೆ ಭಾಳಷ್ಟು ಖುಷಿಯಾಗಿ ಹೇಳ್ತಾ ಇದ್ದೇನೆ, ಸಂತೋಷದಿಂದ ಹೇಳ್ತಾ ಇದ್ದೀನಿ. ಅದನ್ನು ನೀನು ಹೆಂಗೆ ಹೇಳ್ತಿ ಅಷ್ಟೇ ನೀನು ಮನಸ್ಸಾರೆ ನೀನು ಪ್ರೀತಿಯಿಂದ ಅಥವಾ ಖುಷಿಯಿಂದ ಏಕಾಗ್ರ ಭಾವದಿಂದ ಕೇಳು ಮೈತ್ರ ಹೇಳ್ತಾನೆ. ಯಾಕಂತಂದ್ರೆ ಈಗ ಯಾಕೆ ಬಂದಿದ್ವು ಅವು ಹೆಸರು ಅಂತಂದ್ರೆ ತಾಧ್ಯಾತ್ಮ, ದೇಹದೊಡನೆ ತಾಧ್ಯಾತ್ಮ ಭಾವ ಉಳ್ಳಂಥವನ್ನೋದಕ್ಕಾಗಿ ಕರ್ತ ಮೊದಲಾದ ಹೆಸರುಗಳು ಬಂದಿದ್ವು. ಅವು ಈಗ ಒಂದು ಇಲ್ಲದಂತೆ ಲಯ ಆಗುವಂಗೆ ನಾನು ಇವಾಗ ಹೇಳ್ತೀನಿ, ಅದನ್ನು ಏಕಾಗ್ರ ಬುದ್ಧಿಯಿಂದ ಕೇಳು ಮೈತ್ರ ಅಂತ ಹೇಳಿ ಎರಡನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ದೇಹವೇ ತಾನಲ್ಲದ ಮೇಲೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ದೇಹವೇ ಅದಕ್ಕೆ ನಿಜಗೊಂಡ್ರದು ಈ ಒಂದು ಪರಮಾನುಭವದ ಭಾಳ ಉತ್ಕೃಷ್ಟವಾದಂಥದ್ದು ನೋಡ್ರಿ. ಹೆಂಗೆ ಒಂದು ಅಜ್ಞಾನದ ಬೇರನ್ನು ತೆಗೆದು ಒಗೆದು ಬಿಡ್ತಾರಂದ್ರೆ ಫಸ್ಟಿಗೆ ಏನು ಬರ್ತಾವಲ್ಲ ಒಂದನೇ ಸಂಧಿ ಒಳಗೆ ಅಲ್ಲಿ ಕಲ್ಪಿತ ಪುರುಷ ಅಂದಾಗೆ ಆಹಾ ಅಂದ್ಬಿಡ್ತದೆ ಮನಸ್ಸು. ಕಲ್ಪಿತ ಪುರುಷನ ದಶಭಾವ ಲಕ್ಷಣಗಳೇನು ಬರ್ತಾವಲ್ಲ ಅವು ಕೇಳಿದಾಗ ತೊತ್ತು ಅನಿಸ್ಬಿಡ್ತದೆ ನೋಡ್ರಿ ಮನಸ್ಸು. ಅಬ್ಬಾಬಾ ಎಂಥದಪ್ಪ ಇದು ಅನಿಸ್ಬಿಡ್ತದೆ. ಯಾಕಂದ್ರೆ ಕಲ್ಪಿತನೇ ಸುಳ್ಳದ, ನೀವು ಮಾಡುವಂಥದ್ದು ಎಲ್ಲಷ್ಟು ಸುಳ್ಳದಾವ. ಎಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ ನೋಡ್ರಿ ನಿಜಗೊಂಡ್ರು, ನಿಜ. ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರ, ದೇಹವೇ ತಾನಲ್ಲದ ಮೇಲೆ ತನಗೆ ಯಮ ನೇಮಾದಿಗಳು ಅದಾವೇನು ಇಲ್ಲ. ಅದಕ್ಕೆ ಇದರಿಂದ ಕರ್ತ ಅನ್ನುವಂಥ ಹೆಸರು ಕೂಡ ಇಲ್ಲ ಅನ್ನುವಂಥದ್ದು ಈಗ ಎರಡನೇ ನುಡಿಯಲ್ಲಿ ಹೇಳ್ತಾರ. ತನವಿದು ತಾನಲ್ಲ ಅದರೊಳಗೊಮ್ಮೆಯೂ ತನಗುಂಟೆ ಯಮನೇಮಗಳು ಎನ್ನುತ್ತಾ ಭಾವಿಸಿದೊಡನಿಸು ಕರ್ತೃತ್ವವಿಲ್ಲೆನಿಸುಗಂ ಆತ್ಮ ನೋಡಿದು ನಿಜ ಅಂತ ಹೇಳ್ತಾರೆ ಅವರು. ನೋಡ್ರಿ ಏನು ಹೇಳ್ತಾರ ಅಂತಂದ್ರೆ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾರೆ. ತನುವಿದು ಅಂತಂದ್ರೆ ಈಗ ಈ ಶರೀರ ಅನ್ನುವಂಥದ್ದು ತಾನಲ್ಲ ನೋಡ್ರಿ. ತಾನಲ್ಲವು ಅಂದರೆ ತಾನು ಅಲ್ವೇ ಅಲ್ಲ. ಅದರೊಳಗೆ ಅಂದರೆ ಏನು, ಶರೀರದೊಳಗೆ ಒಂದು ಸಾರಿ ಆದರೂ ಯಮನೇಮಗಳು ಅದಾವೇನು, ತನಗುಂಟೆ ತನಗಿರುವುದೇ ಅಂತ ಅರ್ಥ. ಅದು ವಿಚಾರ ಮಾಡಿ ನೋಡಿದ್ರೆ ಒಂದು ಸ್ವಲ್ಪ ಆದರೂ ಕೂಡ ಮಾಡ್ತಕ್ಕಂಥ ಏನು ಕಾರ್ಯವು ಆತ್ಮನೊಳಗೆ ಮಾಡುವಂಥದ್ದು ಒಂದು ಸ್ವಲ್ಪ ಕೂಡ ಆತ್ಮನಲ್ಲಿ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಶರೀರ ಹೆಂಗೈತಪ್ಪ ಅಂತಂದ್ರೆ ದೃಶ್ಯವಾಗಿ ತಿಳಿಸ್ಕೊಳ್ಳುವಂಥದ್ದು ಮತ್ತು ಜಡವಾಗಿರುವಂಥದ್ದು, ಮತ್ತು ಹೆಂಗೈತಿದೆ ನಾಶ ಆಗುವಂಥದ್ದು, ಷಡ್ಭಾವಕ್ಕೆ ಒಳಗಾಗುವಂಥದ್ದು. ಮತ್ತು ಇದು ಎದ್ರ ಕಾರ್ಯ? ಶರೀರ ಪಂಚಭೂತಗಳ ಕಾರ್ಯವಾಗಿರುವಂಥದ್ದು ಈ ಶರೀರ. ಮತ್ತಿದು ಒಂದು ಕಾಲದಲ್ಲಿ ಏನು ಎರಡು ಕಾಲದಲ್ಲಿ ಇರಂಗಿಲ್ಲ ನೋಡ್ರಿ ಇದು ಈ ಶರೀರ. ಯಾಕಂದ್ರೆ ಇದು ಸುಸುಪ್ತಿಯಲ್ಲಿ ಇಲ್ಲವೇ ಇಲ್ಲ ಈ ಶರೀರ. ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೊಂಡು ನೋಡಿ ಈ ದೇಹವು ನಾನು ಅಲ್ಲ ಅಂತ ತಿಳಿಯುವಂಥದ್ದು ನಮ್ಮ ಅನುಭವಕ್ಕೂ ಅದಾವ ಇವೆಲ್ಲ. ಆದರೂ ನಮ್ಗೆ ಗುರುಗಳು ಹೇಳ್ತಾ ಇದ್ದಾರಂದ್ರೆ ಸುಮ್ಮನೆ ಹಿಂಗೆ ಹೋಗ್ಬಿಡ್ತೀವಿ. ಆದರೆ ನಿಜವಾಗಿ ವಿಚಾರ ಮಾಡಬೇಕಲ್ಲಿ. ವಿಚಾರ ಹೌದಲ್ಲ, ನಿಜ. ನಾವು ಭಾಳಷ್ಟು ಅನುಭವಕ್ಕೆ ತೊಗೊಳ್ಬೇಕು ವಿಚಾರಗಳನ್ನು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈ ರೀತಿ ತಿಳ್ಕೊಂಡು ಅವನಿಂದ ಯಮ ಮತ್ತು ನೇಮಗಳಂತ ಎರಡು ಅಲ್ಲಿ ಅಂಗಗಳು ಮಾಡಬೇಕಾಗ್ತದೆ ಅನ್ನೋದ್ರೆ ಇಲ್ಲ. ಈಗ ಮೊದಲು ಏನು ಹೇಳಿದ್ರು ಅವರು, ಯಾವಾಗ ನಾ ಕರ್ತಾ ಇದ್ದೀನಿ ಅಂತನ್ನುವಂಥ ಹೆಸರು ಬಂತು. ಯಾಕೆ ಬಂತಂದರೆ ಶರೀರದ ಜೊತೆ ತಾಧ್ಯಾತ್ಮ ಹೊಂದಿರೋದಕ್ಕಾಗಿ. ಯಾಕಂದರೆ ಶರೀರ ನಂದು, ನನ್ನ ಶರೀರನೇ ನಾನು ಅನ್ನುವಂಥ ಅಧ್ಯಾಸ ಉಳ್ಳಂಥವನ್ನೋದಕ್ಕಾಗಿ ಅಲ್ಲಿ ಏನು ಹೇಳಿದ್ರು, ಅಲ್ಲಿ
ಯಮ ನಿಯಮಗಳನ್ನು ಮಾಡಬೇಕು ಅಂತ ಹೇಳಿದರು. ಈಗೇನು ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ, ಈ ದೃಶ್ಯವಾಗಿ ಅರಿಸಿಕೊಳ್ಳುವಂಥ ಶರೀರನೇ ನಾನಲ್ಲ ಅಂತಂದಾಗ ಇಲ್ಲಿ ಯಮ ನಿಯಮಗಳು ಮಾಡಬೇಕಾಗ್ತದೇನು ಅಂದರೆ ಇಲ್ಲ, ಮಾಡುವಂಥದ್ದು ಏನಿಲ್ಲ. ಅದಕ್ಕೆ ಯಾಕಂದ್ರೆ ಇವನು ಕರ್ತನೇ ಯಾಕಂದ್ರೆ ಮಾಡುವಂಥವನೇ ಇಲ್ಲ, ಅಲ್ಲಿ ಕರ್ತನೇ ಆಗುವುದಿಲ್ಲ. ಅದರಿಂದ ಕರ್ತನೇ ಇಲ್ಲದ ಮೇಲೆ ಕಾರ್ಯವನ್ನು ಯಾರಿಗೆ ಹೇಳಬೇಕು ನೋಡ್ರಿ, ಯಾಕಂದರೆ ಶರೀರನೇ ಇಲ್ಲಲ್ಲಿ. ಶರೀರನೇ ನಾನಲ್ಲ ಅಂತ ತಿಳಿದಾಗ ಮಾಡುವಂಥದ್ದು ಯಾರಿಗೆ ಹೇಳಬೇಕು? ಅದರಿಂದ ಕರ್ತನೇ ಇಲ್ಲದ ಮೇಲೆ ಕಾರ್ಯವನ್ನು ಯಾರಿಗೆ ಹೇಳಬೇಕು? ಹಾಗಾಗಿ ವರನೇ ಇಲ್ಲದ ಮೇಲೆ ವಧುವನ್ನು ಯಾರಿಗೆ ಲಗ್ನ ಮಾಡ್ಬೇಕು ಹೇಳ್ರಿ? ಅವ್ರು ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ವರನೇ ಇಲ್ಲ ಅಂತಂದ ಮೇಲೆ ಇನ್ನು ಈ ಕರ್ತ ಅಂತ ಯಾರಿಗೆ ಹೇಳಬೇಕು? ಯಾವ ಕರ್ತವ್ಯ ಕೂಡ ಇಲ್ಲ, ಈ ಕಾರ್ಯವೂ ಇಲ್ಲ ಅಂತಂದ ಮೇಲೆ ಯಾರಿಗೆ ಹೇಳುವಂಥದ್ದಿಲ್ಲಿ ಅಂತಂದ್ರೆ ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಯಮ ನಿಯಮಗಳು ಶರೀರನೇ ಇಲ್ಲ ಅಂತಂದಾಗ ಯಮ ನಿಯಮಗಳು ಮಾಡುವಂಥ ಅವಶ್ಯಕತೆ ಇಲ್ಲ, ಅಲ್ಲಿ ಲಯ ಆಗಿಬಿಟ್ಟಿತು ಅಂತ ಹೇಳ್ತಾರೆ ಅವರು. ಮತ್ತು ಮನಸ್ಸು ನೋಡ್ರಿ, ಇದನ್ನೆಲ್ಲ ಒಂದೊಂದು ಲಯ ಮಾಡ್ತಾರೆ. ಹಾಗಂದ್ರೆ ಇಲ್ಲೇನಾಯಿತು, ಶರೀರ ಅನ್ನುವಂಥದ್ದು ಆವರಣ ಅಲ್ಲಿ ಸಂಪೂರ್ಣ ಇಲ್ಲ. ಶರೀರ ಅನ್ನುವಂಥದ್ದು ಆವರಣ ಹೋಯ್ತು. ಯಾಕಂದರೆ ಶರೀರ ನಾನಲ್ಲ ಅಂದಾಗ ಅದು ಸಂಪೂರ್ಣ ನನ್ನಿಂದ ದೂರ ಹೋಯ್ತದು. ಇಲ್ಲಿ ನಾವು ನಮ್ಮ ಅಜ್ಞಾನ ನಿವೃತ್ತಿ ಮಾಡ್ಕೊಳ್ಬೇಕ್ರಿ ಅಂತ ನಾವು ಏನು ಯಾವುದಕ್ಕೆ ಹೇಳ್ತೀವಿ? ಅಜ್ಞಾನ ನಿವೃತ್ತಿ ಮಾಡ್ಕೊಳ್ಳೋದು ಏನು ಕೈ ನಂದಲ್ರಿ, ಕಾಲು ನಂದಲ್ರಿ ಅಂತ ಕಟ್ಟು ಮಾಡಿ ಒಗೆಯೋದಿರ್ತದನ? ಇಲ್ಲ, ಇದು ನನ್ನ ಶರೀರ ನಾನು ಅಲ್ಲಪ್ಪ ತಿಳ್ಕೊ. ಯಾಕಂದರೆ ಶರೀರ ದೃಶ್ಯವಾಗಿ ಅದು ತಿಳಿಸಿಕೊಡ್ತದ. ಪಂಚಭೂತದಿಂದ ನಡೆದಂಥ ಕಾರ್ಯ ಇದು ಶರೀರ. ಅದಕ್ಕೆ ಇದು ನಾನಲ್ಲ ಅಂತ ನಿನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಬಿಟ್ಕೊಂಡು ಅಂತಂದ್ರೆ ಮುಗಿದ ಹೋಯ್ತಲ್ಲ ಶರೀರ ಆವರಣ. ನಿನಗೆ ಅದು ಒಂದು ಆವರಣ ತೆಗೆದು ಹಾಕಿದೆ ಆ ಕಡೆ, ಹೋಯ್ತಲ್ಲ, ಮುಗೀತು. ನಿನಗೇನು ಮಾಡೋ ಅವಶ್ಯಕತೆಯೇ ಇಲ್ಲ. ಶರೀರ ನಾನು ಅಲ್ಲ ಅನ್ನೋದಕ್ಕಾಗಿ, ಶರೀರ ನಾನು ಅಂದದಕ್ಕಾಗಿ ಯಮ ನಿಯಮಗಳನ್ನು ಮಾಡಬೇಕಾಗಿತ್ತು. ಈಗ ಶರೀರ ನಾನಲ್ಲ ಅಂದಾಗ ಇವೇ ಯಾಕೆ ಬರ್ತದೆ? ಈಗ ಮಾಡೋಕ್ಕೇನು ಅವಶ್ಯಕತೆಯೇ ಇಲ್ಲ. ನಿಂದೇನದು ಗಂಟಲ್ಲಿ ಮಾಡೋಕ್ಕೆ ಅಲ್ಲ. ಈಗ ಮನಸ್ಸಿನ ಆವರಣ ಹೇಳ್ತಾರೆ, ಇವೆಲ್ಲ ನಿನ್ನ ಸ್ವರೂಪಕ್ಕೆ ಮುಚ್ಕೊಂಡು ಬಿಟ್ಟಿದ್ದೀವಿ ಇವು. ಅದಕ್ಕೆ ಅವ್ರೇನು ಮಾಡಿದ್ರು, ಮಹಾತ್ಮರ ಅಲ್ರಿ ಮೊದಲೇ ಹೇಳ್ಬೇಕಾಗಿತ್ತಲ್ರಿ, ಇವು ಯಾವ ಆವರಣಗಳಿಲ್ಲ, ಈ ಶರೀರ ನೀನಲ್ಲ ಮತ್ತು ಮನಸ್ಸು ನೀನಲ್ಲ, ಇವೆಲ್ಲ ನೀನಲ್ಲ ಅಂತ ಮೊದಲೇ ಹೇಳಿದ್ರೆ ನಾವು ತಿಳ್ಕೊಂಡ್ಬಿಡ್ತಿದ್ದೀವಲ್ಲ. ಅಂದ್ರೆ ನಿನಗೆ ಹೆಂಗೆ ಬುದ್ಧಿ ಅಷ್ಟು ಬರ್ತಿತ್ತ ನಿನಗೆ? ಅದಕ್ಕೆ ಅವ್ರು ಹೇಳಿದ್ರು, ನಿನಗೆ 7 ಆವರಣಗಳು ಅದಾವಪ್ಪ, 7 ಆವರಣಗಳಿದ್ದದಕ್ಕೆ ಒಂದು ತೊಗೊಂಬಿಡು, ಯಮ ನಿಯಮಗಳನ್ನು ಇಷ್ಟಿಷ್ಟು ಮಾಡಿ ಇವನ್ನೆಲ್ಲ ತೆಗೆದು ಹಾಕಿಬಿಟ್ಟಿದಾಗ ನಿನಗೆ ಉಳಿಯುವಂಥದ್ದೇನೆ ನಿನ್ನ ನಿಜ ಸ್ವರೂಪನೇ ಉಳಿತದಂತ ಅಲ್ಲೇನು ಮಾಡಿದ್ರು ಉಪಕ್ರಮ ಥರ ಹಿಂಗೆ ಕುಡಿಸಿ ಇಟ್ಟರಲ್ಲಿ 7 ಆವರಣಗಳು ನಿನಗದಾವ, ನಿನ್ನ ಸ್ವರೂಪಕ್ಕೆ ಮುಚ್ಚಿಬಿಟ್ಟಾವ. ಮುಚ್ಚೋದಕ್ಕಾಗಿ ಒಂದು ತೆಗೆದು ಹಾಕು, ಅವಾಗ ಒಳಗಡೆ ಇರುವಂಥದ್ದು ನಿನ್ನ ನಿಜ ಸ್ವರೂಪ ಅಂತೇಳ್ಬಿಟ್ಟು ಅಲ್ಲಿ ನಮಗೆ ಏನು ಮಾಡಿದರು, ಆ ಒಂದು ವಿಷಯಗಳನ್ನು ಹೇಳಿದರು ಅವರು. ಈಗೇನು ಮಾಡ್ತಾರೆ ಅವರು? ಅದಕ್ಕೆ ಹೇಳ್ತಾರೆ ಮಕ್ಕಳು, ಇದು ಕ್ರಮವಾಗಿ ಹೇಳುವಂಥದ್ದು. ಯಾಕೆ ಇದು ಕ್ರಮಶಾಸ್ತ್ರ ಅನ್ನುವಂಥದ್ದು ಭಾಳ ಅದ್ಭುತವಾಗಿ ಹೇಳ್ತಾರೆ ಅವರು. ನಮ್ಮಲ್ಲಿ ಯಾವ ಸಂಶಯಗಳು ಉಳಿಬಾರ್ದು. ಈಗ ಅಲ್ಲಿ ಹೇಳಿದರು, ಇವಾಗ ಏನು ಹೇಳ್ತಾ ಇದ್ದಾರೆ ಅವರು? ಹೌದು, ಶರೀರ ನಾನಲ್ಲ. ಯಾಕೆ? ಶರೀರ ನನ್ನಿಂದ ತಿಳಿಸಿಕೊಳ್ತದೆ, ನಂದು ಅಲ್ಲ, ನಾನು ಅಲ್ಲ. ಅದಕ್ಕೆ ಶರೀರ ನಾನಲ್ಲ ಅಂದಾಗ ಮಾಡುವಂಥದ್ದು ಏನೈತೆ ಅಲ್ಲಿ ಮಾಡೋಕ್ಕೆ? ಯಮ ನಿಯಮಗಳು ಮಾಡುವಂಥ ಅವಶ್ಯಕತೆ ಇಲ್ಲ ಅಲ್ಲಿ. ಮತ್ತೀಗ ಒಂದು ಆವರಣವನ್ನು ತೆಗೆದು ಹಾಕಿದ್ದು ಇದಲ್ಲ ನೋಡು, ಇದು ನಿನಗೆ ಸಂಬಂಧ ಇಲ್ಲ, ಮುಗೀತು. ಈಗ 2ನೇದು ಆವರಣ ಯಾವುದು? ಮನಸ್ಸು. ಇದನ್ನು ಮುಚ್ಕೊಂಡದ. ಅದಕ್ಕೆ ನಾವು ಇಲ್ಲೇ ಆವರಣದಾಗ ಮುಚ್ಕೊಂಡು ಕುಂತೀವಿ. ಹೊರಗೆ ಬರೋಕ್ಕೆ ಆಗಿಲ್ಲ ನಮಗೆ. ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲೇ ಬಡ್ದಾಡಕತ್ತೀವಿ, ಇದೇ ಆವರಣದಾಗ ಕುಂತೀವಿ ನಾವು. ಅಂದ್ರೆ ನಾವು ಯಾವಾಗ ಮುಂದಕ್ಕೆ ಹೋಗೋರು? ಅದಕ್ಕೆ ಮಹಾತ್ಮರು ಇದನ್ನು ಬಿಚ್ಚುತ್ತಾರೆ ನೋಡ್ರಿ ಇದನ್ನು. ಅದಕ್ಕೆ ಇವೆಲ್ಲವುಗಳನ್ನು ಸರಿಸುವಂಥವ್ನು ಹೊರಗಿಂದ ಬೆಳಕಿಗೆ ಬೇಕಾದಷ್ಟು ನಾವು ಸೂರ್ಯ ಬರ್ತಾನೆ, ಚಂದ್ರ ಬರ್ತಾನೆ, ಬೇಕಾದಷ್ಟು ಬೆಳಕುಗಳು ನಾವು ಏನಾದರೂ ಮಾಡ್ಕೊಂಡು ಬೆಳಕು ಮಾಡ್ಕೊಳ್ಬೋದು. ಆದ್ರೆ ಒಳಗೆ ಬೆಳಕು ಮಾಡೋನು ಯಾರಿಗೆ ತಾಕತ್ತೈತಿ? ಒಳಗಡೆ ಇರುವಂಥ ಕತ್ತಲೆಯನ್ನು ತೆಗೆಯುವಂಥ ತಾಕತ್ತು ಯಾರಿಗೈತೆ? ಅದಕ್ಕೆ ಇವೆಲ್ಲ ಆವರಣಗಳು ಮುಚ್ಕೊಂಡು ಕತ್ತಲಾಗಿಬಿಟ್ಟದ. ಒಳಗೆ ದೀಪ ಇಲ್ಲೇನೋ ಐತೆ, ದೀಪ ಐತೆ. ಇವು ಆವರಣಗಳು ಮುಚ್ಕೊಂಡು ಅದಕ್ಕಾಗಿ ಒಳಗಿನ ಕಾಣವಲ್ತದು. ಅದಕ್ಕೆ ಮಹಾತ್ಮರು ಈ ಒಳಗಿನ ಕತ್ತಲವನ್ನು ತೆಗಿಲಿಕ್ಕೆ ನೋಡ್ರಿ, ಒಳಗೆ ಯಾವ ರೀತಿ ಕತ್ತಲೆಯನ್ನು ಕಳೆದು ಓಡಿಸ್ಬಿಡ್ತಾನೆ ಯಾರು? ಸದ್ಗುರುನಾಥ. ಅದಕ್ಕೆ ಇವತ್ತು ಸದ್ಗುರುನಾಥನ್ ಭಾಳಷ್ಟು ಎಲ್ಲಕ್ಕಿಂತ ನಗುರು ರಧಿಕಮ್ ಅಂತ ಹೇಳಿದ್ದಾರೆ. ಎಲ್ಲಕ್ಕಿಂತ ಶ್ರೇಷ್ಠವಾದಂಥವನು ಸದ್ಗುರು ಅಂತ ಹೇಳಿದಾರ. ಹೊರಗಡೆದು ಬೇಕಾದ ಬಾಹ್ಯದಲ್ಲಿ ಬೇಕಾದ್ದು ಮಾಡ್ಬೋದು, ಅಂತರಂಗದಲ್ಲಿ ಯಾರೀ ಮಾಡೋರು? ಜಗತ್ತಿನ ಒಳಗೆ ಎಷ್ಟು ಒಂದು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ.
ಒಂದು ಸಂತೋಷದಿಂದ ಹೇಳ್ತಾರೆ, ಒಲುಮೆಯಿಂದ ಹೇಳ್ತಾರೆ. ನಿಜಗುಂಡ್ರದು ಎಂಥ ಒಂದು ಕರುಣೆ ರೀ ಇದರಲ್ಲಿ ಅಡಗಿದ್ದು. ಎಷ್ಟು ಹಂತವಾಗಿ ಹೇಳ್ತಾರೆ ಅವರು. ಈ ಮನಸ್ಸು ಅನ್ನುವಂಥ ಆವರಣ, ನಿನ್ನ ಸ್ವರೂಪಿಗೆ ಇವೆಲ್ಲ ಆವರಣಗಳು ಮಾಡಿದಾವಲ್ಲ, ಈಗ ಮನಸ್ಸು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಈ ಮನಸ್ಸು ನಾನು ಅಂತಂದಾಗ ಏನು ಮಾಡಂದಿದ್ರು ಅವರು? ಆಸನ ಪ್ರಾಣಾಯಾಮ ಮಾಡಂದಿದ್ರು. ಯಾವಾಗ ಈ ಮನಸ್ಸು ನಂದದ, ನಾನು ಮನಸ್ಸೇ ಅಂತೇಳಿ ಮನಸ್ಸಿನ ವ್ಯವಹಾರ ಇಟ್ಕೊಂಡು ಅದ್ರ ಹೇಳ್ದಂಗೆ ಕೇಳ್ಕೊಂಡು ಸಾಯೋವರೆಗೆ, ಹುಟ್ಟಿನಿಂದ ಸಾಯೋವರೆಗೆ ಮನಸ್ಸು ಹೆಂಗೆ ಕೇಳ್ತದೆ ಹಂಗೆ ಹೋಗೋರು ನಾವು ಅಲ್ಲ. ಹೋಗಿ 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 ಎಲ್ಲಿ ಎಳ್ಕೊಂಡು ಹೋಗಿ ಧನ್ನಂತ ಮ್ಯಾಲಿಂದ ಒಗೆದು ಬಿಡ್ತದೆ ಈ ಮನಸ್ಸು. ಹೇಳೋಕ್ಕಾಗಲ್ಲ, ಒಗೀತದೆ. ಮತ್ತು ಒಗೀತದೆ. 84 ಲಕ್ಷ ಜೀವರಾಶಿಗಳು ಈ ಶರೀರಗಳನ್ನು ತೊಟ್ಕೊಂಡು ಬಂದಿದ್ದು ಈ ಮನಸ್ಸು ಮಾತು ಕೇಳ್ಕೊಂಡೆ. ನಾವೆಲ್ಲರೂ ಮನಸ್ಸಿನ ಮಾತು ಕೇಳುವಂಥವ್ರು ನಾವು. ಅದಕ್ಕೆ ಮನೋ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ ಅಂತ ಹೇಳಿದಾರೆ ಅವರು. ಮನುಷ್ಯರನ್ನಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ಮಾತು ಯಾರು ಕೇಳ್ಕೊಂಡು ಅದ್ರ ಹಿಂದೆ ಹೋಗ್ತಾರೆ ಅವ್ರಿಗೆ ಮನುಷ್ಯರು ಅನ್ನಂಗಿಲ್ಲ. ಅವ್ರಿಗೆ ಏನಂತಾರ? ವಾನರ. ವಾನರ ಅಂದ್ರೆ ಕೋತಿಗಳು, ಮಂಗ, ಮರ್ಕಟ, ಹಿಂಗೆ ಹೇಳಿದ್ರು ಅವರು. ಅದಕ್ಕೆ ಈ ಮನಸ್ಸು ನಾನೈತೆ ನಂದೈತೆ ಅಂತ ಏನು ಮನಸ್ಸಿನಿಂದ ಬೆನ್ನು ಬೀಳ್ತೀಯಲ್ಲ, ಅದಕ್ಕೆ ಈ ಮನಸ್ಥಿತಿಗೆ ಏನು ಮಾಡಂದಿದ್ರು ಅವರು? ಆಸನ ಮತ್ತು ಪ್ರಾಣಾಯಾಮ ಮಾಡಂತ ಹೇಳಿದರು, ಹಿಂದೆ ಹೇಳ್ಯಾರ ಅವರು. ಅದಕ್ಕೆ ಈಗ ಮತ್ತೆ ಹೇಳ್ತಾರ, ಏನು ಹೇಳ್ತಾರ? ಮನವೇ ತಾನಲ್ಲವೂ ಆ ಮನದೊಡನ ಆಸನ ನಿಲ ನಿರೋಧನ ಅದ್ವಯಮಿಯು ತನಗಿಲ್ಲವೆಂದು ತಿಳಿಯೇ ಜೀವಲಯವೆಂದು ವನಿತೆ ಮೈತ್ರಿಯೇ ನೀನು ಅರಿಯುವುದು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಕೂಡ ಏನು ಹೇಳ್ತಾರ? ಮನವೇ ತಾನಲ್ಲವು, ಮನಸ್ಸು ತಾನಲ್ಲ ಅಂತ ತಿಳ್ಕೊಂಡ ಮೇಲೆ ತನಗೆ ದೃಶ್ಯವಾಗಿರುವಂಥದ್ದು ಮನಸ್ಸು. ಯಾಕಂದ್ರೆ ನನ್ನ ಮನಸ್ಸು ಯಾಕೋ ಸಮಾಧಾನ ಇಲ್ಲರಿ ಅಂತೀವಿ ನಾವು, ಅಂತೀವಿಲ್ಲ. ಯಾಕಂತಂದ್ರೆ ಈ ಮನಸ್ಸು ನಾವು ನಂದು ಅನ್ನುವಂಥದ್ದು, ಈ ಮನಸ್ಸು ಹಂಗಾಗ್ಯದ್ರಿ ಹಿಂಗಾಗ್ಯದ್ರಿ ಅಂತ. ಯಾಕಂದ್ರೆ ಈ ಮನಸ್ಸನ್ನು ತಿಳ್ಕೊಂಡೇ ನಾನು ವಿಚಾರ ಮಾಡ್ತೇನೆ. ಅದಕ್ಕಾಗಿ ಮನಸ್ಸಿಗೆ ಸಾಕ್ಷಿ ರೂಪವಾಗಿರುವಂಥ ನೀನು ಬೇರೆನೇ ಭಿನ್ನವಾಗಿ ಇರುವಂಥವು ನೀನು. ಆದರೆ ಈ ಮನಸ್ಸು ಹೆಂಗೈತಪ್ಪ ಅಂತಂದ್ರೆ ಸುಖ ದುಃಖಾದಿ ಅನೇಕ ಆಕಾರಗಳಿಂದ ಕೂಡ್ಯದಿದು. ಸಂಕಲ್ಪ ವಿಕಲ್ಪದಿಂದ ಕೂಡ್ಯದ, ಸುಖ ದುಃಖದಿಂದ ಕೂಡ್ಯದ. ಯಾವುದಾದ್ರೂ ವಸ್ತು ಬೇಕು, ಅದು ವಸ್ತು ಸಿಕ್ಕಿತಂದಾಗ ಸುಖ ಅನಿಸ್ತಂಗಾಯಿತು, ಅದು ಸಿಗಲಿಲ್ಲ ಅಂದಾಗ ದುಃಖದ ಆಕಾರ ಆಗಿಬಿಡ್ತು ನಮ್ಮ ಮನಸ್ಸು. ವಸ್ತುಗಳ ಅಪೇಕ್ಷೆ ಮಾಡುವಂಥದ್ದು ಕಾಮ ಕ್ರೋಧಾದಿಗಳಿಂದ ಕೂಡಿದಂಥ ಮನಸ್ಸು. ಅಪೇಕ್ಷೆ ಪಟ್ಟಂಥ ವಸ್ತು ಸಿಕ್ಕಿತಂದ್ರೆ ನಮ್ಮಂತ ಕಣದ ಭಾಳ ಆನಂದ ಆಗಿಬಿಡ್ತದೆ. ಅದು ಸಿಗದೇ ಇದ್ದಾಗ ಭಾಳಷ್ಟು ಕ್ರೋಧ ಆಕಾರ ಆಗಿಬಿಡ್ತದೆ. ಎಲ್ಲಿ ಹೊರಗಡೆ ಆಗ್ಯದ ನನಗೆ ಅವ್ರ ವಸ್ತುಗಳ ಮೇಲೆ ಆಕಾರಗಳು ಆಗ್ಯಾವೇನ? ಸುಖ ಅನ್ನುವಂಥದ್ದು ವಸ್ತುಗಳ ಮೇಲೆ ಐತಾ, ದುಃಖ ಅನ್ನುವಂಥದ್ದು ವಸ್ತುಗಳ ಮೇಲೆ ಐತಾ, ಇನ್ನು ಕ್ರೋಧ ಅನ್ನುವಂಥದ್ದು ವಸ್ತುಗಳ ಮೇಲೆ ಐತೆ? ಯಾವುದ್ರ ಮೇಲೆ ಇಲ್ಲ. ಜಗತ್ತಿನೊಳಗೆ ನಿನಗೇನೂ ಇಲ್ಲ, ಅದು ನಿನ್ನಲ್ಲೇ ನಡೆಯುವಂಥದ್ದೆಲ್ಲ. ಸುಖ ದುಃಖ ರಾಗ ದ್ವೇಷ ಇವೆಲ್ಲ ನಿನ್ನಲ್ಲೇ ಆಗುವಂಥವು ನೋಡಿ ಇವೆಲ್ಲ. ಅದಕ್ಕೆ ಇವು ಏನಾಗ್ತವ ಅಂತಂದ್ರೆ, ಇವು ಯಾವು ಸುಖ ದುಃಖಾದಿಗಳಿಂದ ಕೂಡ್ಕೊಂಡಂಥ ಕಾಮ ಕ್ರೋಧಾದಿಗಳಿಂದ ಕೂಡ್ಕೊಂಡಂಥದ್ದು, ಇದು ಮತ್ತು ಸಂಕಲ್ಪ ವಿಕಲ್ಪಗಳಿಂದ ಕೂಡ್ಕೊಂಡಂಥದ್ದು, ಈ ಎಲ್ಲ ಆಕಾರಗಳನ್ನು ಕಾಣುವಂಥದ್ದು ಯಾವುದೇ ಮನಸ್ಸು. ಅದರಿಂದ ಈ ಮನಸ್ಸು ನಿನಗೆ ತಿಳಿತದೆ. ಸಿಟ್ಟು ಬರೋದು, ನನಗಿಂತ ಸಿಟ್ಟು ಬಂತು ಹಂಗಾಯ್ತು ಅಂತ ಎಲ್ಲ ತಿಳ್ಕೊಳ್ಳುವಂಥವು ನಿನ್ನ ಸಾಕ್ಷಿ ರೂಪವಾಗಿ ಬೇರೆ ಇದೆ, ಇದು ನಾನಲ್ಲ ಅಂತ ಈ ರೀತಿಯಾಗಿ ನಿಶ್ಚಯ ಮಾಡುವಂಥದ್ದು. ಈ ರೀತಿ ಯಾವಾಗ ನಿಶ್ಚಯ ಮಾಡ್ತೀವಿ ಆವಾಗ ಆಸನ ಪ್ರಾಣಾಯಾಮ ಅನ್ನುವಂಥ 2 ಅಂಗಗಳು ಮಾಡುವಂಥದ್ದು ಇಲ್ಲ. ಇವ್ಯಾವ ಅಂಗಗಳು ನಿನಗಿಲ್ಲ. ಯಾವಾಗ ಈ ಮನಸ್ಸೇ ನಾನಲ್ಲ ಅಂದಾಗ ಇದು ಮಾಡೋದು ಬೇಕಾಗಿಲ್ಲ ಅಲ್ಲ. ಈಗ ಗೊತ್ತಾಗ್ಯದ ಯಾವ ರೀತಿ ಈ ಮನಸ್ಸು ಮತ್ತೆ ತಿಳಿಸಿಕೊಳ್ಳುವಂಥದ್ದು. ಈ ಮನಸ್ಸು ನಾನಲ್ಲ ಅನ್ನೋದಕ್ಕೆ, ಯಾಕಂದರೆ ಈ ಮನಸ್ಸು ನಾನು ಅಂತದಕ್ಕಾಗೆ ಅವ್ರು ಏನು ಹೇಳಿದ್ರು, ಅವರು ಆಸನ ಪ್ರಾಣಾಯಾಮ ಮಾಡಂತಿದ್ರು. ಇವಾಗ ಏನಾಗ್ಯದ, ಈ ಮನಸ್ಸು ನಾನಲ್ಲ ಅಂತ ಈ ರೀತಿ ನಿಶ್ಚಯ ಆದದಕ್ಕಾಗಿ ಇವು ಏನಂದ್ರೆ ಇವೆರಡು ಅಂಗಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಅದರಿಂದ ಜೀವನ ಅನ್ನುವಂಥ ಹೆಸರು ಅಲ್ಲಿ ಲಯ ಆಯಿತು. ಮತ್ತು ಮನಸ್ಸೇ ಇಲ್ಲ ಅಂತಂದಾಗ ಮತ್ತು ಜೀವ ಅಂತ ಹೆಂಗೆ ಹೆಸರು ಬರ್ತದೆ ಹೇಳ್ರಲ್ಲಿ? ಈ ಮನಸ್ಸನ್ನು ಹಿಡ್ಕೊಂಡು, ಯಾಕಂದರೆ ಈ ಜೀವನ ಅನ್ನುವಂಥ ಹೆಸರು ಬಂದಿತ್ತು. ಈ ಮನಸ್ಸೇ ನಾನು ಅನ್ನೋದಕ್ಕಾಗಿ ಜೀವಾತ್ಮ ಅಂತ ಹೆಸರು ಬಂದಿತ್ತು. ಆ ಮನಸ್ಸು ನಾನಲ್ಲ ಅಂತಂದಾಗ ಇನ್ನು ಏನು ಹೇಳ್ತಾರೆ ಅವರು? ಇವೆರಡು ಅಂಗಗಳು ಮಾಡೋದು ಅವಶ್ಯಕತೆ ಇಲ್ಲ.
ಹಾಗಾಗಿ ಈ ಮನಸ್ಸೇ ನಾನಲ್ಲ ಅಂತಂದಾಗ ಇದಕ್ಕೆ ಸಂಬಂಧಪಟ್ಟಂಥ ಜೀವಾತ್ಮ ಅನ್ನುವಂಥ ಒಂದು ಹೆಸರು ಲಯ ಆಯಿತು, ಜೀವನ ಅನ್ನುವಂಥ ಹೆಸರು ಲಯ ಆಯಿತು ಅಂತ ಕೂಡ ಹೇಳ್ತಾರೆ. ಯಾಕಂದರೆ 7 ಹೆಸರುಗಳು ಲಯ ಆಗ್ಬೇಕಾದ್ರೆ 7 ಆವರಣಗಳಲ್ಲಿ 7 ಹೆಸರುಗಳು ಬಂದಿದ್ದು, ಇವು ಲಯ ಆಗ್ತವೆ ಇವೆಲ್ಲ ನೋಡ್ರಿ. ಮತ್ತು ಈ ಬುದ್ಧಿಯೂ ನಾನಲ್ಲ ಅನ್ನುವಂಥದ್ದು ಭಾಳಷ್ಟು ವಿಶೇಷವಾಗಿ ಹೇಳ್ತಾರೆ. ಏನು ಹೇಳ್ತಾರೆ? ಬುದ್ಧಿದು ಇದು 3ನೇ ಆವರಣ ನೋಡ್ರಿ. ಬುದ್ಧಿ ತಾನಲ್ಲಾಗಿ ಸಿದ್ಧಿಸಲರಿಯುವುದೇ ಶುದ್ಧ ಪ್ರತ್ಯಾಹಾರವೆನಲಿಲ್ಲ, ಉದ್ದತನಾದ ಕ್ಷೇತ್ರಜ್ಞ ಲಯವದು ಸಿದ್ಧಾಂತ ಅಂಬುಜಾನನೇ ನಂಬು ಅಂತ ಹೇಳ್ತಾರೆ. ಸಿದ್ಧಾಂತವ ಅಂಬುಜಾನನೇ ನಂಬು ಅಂದರೆ ಬುದ್ಧಿ ಅಂದರೆ ನಿಶ್ಚಯ ಮಾಡುವಂಥದ್ದು. ಇದೇನು ಆತ್ಮನಂಗೆ ವರ್ತನೆ ಮಾಡ್ತದೆ, ಎಲ್ಲದಕ್ಕೂ ತಿಳಿತದ. ಆಮೇಲೆ ಎಲ್ಲ ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳೋಂಥ ಮನಸ್ಸಿಗೆ ನಿಶ್ಚಯ ಮಾಡುವಂಥದ್ದು ಯಾವುದು? ಇದೇ ಬುದ್ಧಿ ಮಾಡುವಂಥದ್ದು. ಇದು ಕೂಡ ಏನಾಗ್ತದೆ? ತಾನಲ್ಲಾಗಿ ಈ ಬುದ್ಧಿ ಕೂಡ ತಾನಲ್ಲ. ಯಾಕಂದ್ರೆ ನಾನು ಬುದ್ಧಿ ಎಲ್ಲಿ ಹೋಗಿತ್ತೇನೆ ರೀ, ಎಷ್ಟು ತತ್ವ ತುಂಬಿದಾವ ನೋಡ್ರಿ. ಅದಕ್ಕೆ ಹೇಳ್ತಾರೆ ಅವರು, ಬಂಗಾರದೊಳಗೆ ಆಭರಣನೇ ಇದೆ, ಇದು ಬಂಗಾರದಿಂದ ಮಾಡಿದಂಥ ಆಭರಣಗಳಲ್ಲಿ ಪೂರ್ತಿ ಬಂಗಾರನೇ ಐತಲ್ಲ. ಅದಕ್ಕೆ ನೀರಿನ ತೆರೆನೊರೆಗಳು ಕಾಣ್ತಾವಂದ್ರೆ ಅದ್ರ ತುಂಬ ಬರೀ ನೀರೇ ಇರ್ತಾವ. ಮಡಿಕೆಯಲ್ಲಿ ಮಾಡಿದಂಥ ಒಂದು ಗಡಿಗೆ, ಯಾವುದು ಮಣ್ಣಿನಿಂದ ಮಾಡಿದಂಥ ಮಡಿಕೆ ಬರೀ ಮಣ್ಣೆ ತುಂಬಿರ್ತದಲ್ಲ. ಅದ್ರಂಗ ಈ ಜಗತ್ತಿನೊಳಗೆ ಪ್ರತಿಯೊಂದರಲ್ಲಿ ತತ್ವ ಇದೆ. ನಾವು ಅಷ್ಟು ವಿಚಾರ ಮಾಡೋಕ್ಕೆ ಹೋಗಂಗಿಲ್ಲ. ನಾವು ಇಲ್ಲ ಹೇಳ್ತಾರೆ, ನಾವು ಮಾತಿಗೆ ಹೇಳ್ತೀವಲ್ರಿ, ನನ್ನ ಬುದ್ಧಿ ಎಲ್ಲೋಗಿತ್ತೇನೆ ರೀ, ಅವತ್ತು ನನ್ನ ಬುದ್ಧಿನೇ ಸರಿ ಇರಲಿಲ್ಲ ನೋಡ್ರಿ. ಹೌದಾ? ಬುದ್ಧಿಗಿನ ಕೆಟ್ಟದೇನ್ರಿ, ಅದಕ್ಕೆ ಯಾಕೆ ಹಿಂಗೆ ಮಾತಾಡಕತ್ತೇನ ಅಂತ ಹೇಳ್ತೀವಿಲ್ಲ. ಅಂದ್ರೆ ಬುದ್ಧಿ ನಿನಗಿಂತ ಭಿನ್ನವಾಗಿರುವಂಥದ್ದು. ಬುದ್ಧಿ ನೀನಲ್ಲ. ನಾವಿಲ್ಲೇ ತಿಳ್ಕೊಂಬಿಡ್ಬೇಕು, ಬುದ್ಧಿ ನಾನಲ್ಲ. ಯಾಕಂದರೆ ಬುದ್ಧಿ ತಿಳಿಸಿಕೊಳ್ತದಲ್ಲ, ನನ್ನಿಂದ ತಿಳಿಸಿಕೊಳ್ತದಂದ್ರೆ ಬುದ್ಧಿ ನಾನಲ್ಲ. ಇದು ವಿಜ್ಞಾನಮಯ ಕೋಶ ರೂಪವಾದಂಥ ಬುದ್ಧಿ ಆದರೂ ಕೂಡ ಇದು ಭಾವಗಳಿಂದ ಗೋಚರ ಆಗ್ತದೆ. ಇದು ಕೂಡ ತಿಳಿಸಿಕೊಳ್ಳುವಂಥದ್ದು. ಅದರಿಂದ ಇದು ತಾನಲ್ಲ. ಹಿಂಗೆ ತಿಳಿದ ಮೇಲೆ ಈ ರೀತಿ ಇದು ಬುದ್ಧಿ ನಾನಲ್ಲ ಅಂತ ಈ ರೀತಿ ದೃಢ ಭಾವ ಆದಮೇಲೆ ಇದಕ್ಕೇನು ಬುದ್ಧಿ ನಾನು ಅಂತ ಅನ್ನೋದಕ್ಕಾಗಿ ಏನು ಮಾಡಂದಿದ್ರು? ಯಾವ ಅಂಗ ಮಾಡಂದಿದ್ರು? ಪ್ರತ್ಯಾಹಾರ ಅಂಗವನ್ನು ಮಾಡಂತ ಹೇಳಿದರು. ಅದಕ್ಕೆ ಈ ರೀತಿ ಬುದ್ಧಿನೇ ನಾನಲ್ಲ ಅಂತ ತಿಳ್ಕೊಂಡ ಮೇಲೆ ಪ್ರತ್ಯಾಹಾರ ಅನ್ನುವಂಥ ಅಂಗ ಮಾಡುವಂಥ ಅವಶ್ಯಕತೆ ಇಲ್ಲ, ತನ್ನಿಂದ ಮಾಡಲಿಕ್ಕೆ ಬೇಕಾಗಿಲ್ಲ. ಅದರಿಂದ ಇದಕ್ಕೆ ಅದು ಬುದ್ಧಿನೇ ತಾನಲ್ಲ ಅನ್ನುವಂಥ ಒಂದು ಯಾವಾಗ ವಿಚಾರ ಅಲ್ಲಿ ದೃಢ ಆಯಿತು ಅಂದಾಗ ಅಲ್ಲಿ ಕ್ಷೇತ್ರಜ್ಞ ಇಲ್ಲವೇ ಇಲ್ಲ, ಆ ಹೆಸರು ಹೋಯಿತು. ಕ್ಷೇತ್ರಜ್ಞ ಪುರುಷನಿಗೆ ಬಂದಂಥ ಹೆಸರು ಏನಾಯಿತು ಅದು ಕೂಡ ಅಲ್ಲಿ ಲಯ ಆಗಿಬಿಡ್ತು, ಹೋಗಿಬಿಡ್ತು. ಯಾಕಂದ್ರೆ ಅದು ಇಲ್ಲವೇ ಇಲ್ಲಲ್ಲ, ಅದು ಬುದ್ಧಿನೇ ನಾನಲ್ಲ ಅಂತಂದಾಗ ಇನ್ನು ಅಲ್ಲಿ ಬುದ್ಧಿಯಲ್ಲಿರುವಂಥ ಕ್ಷೇತ್ರಜ್ಞ ಅಂತ ಹೆಂಗೆ ಹೆಸರು ಖರೆ ಆಗ್ತದೆ ಹೇಳ್ರಿ. ಅದಕ್ಕೆ ಹೇಳ್ತಾರೆ ಇಲ್ಲಿ ಕಲ್ಪಿತ ಪುರುಷನೇ ಸುಳ್ಳು ಅಂದಾಗ ಇನ್ನು ಯಾರಿಗೆ ತರ್ತೀರಿ ಇಲ್ಲಿ ವ್ಯವಹಾರ ಮಾಡೋಕೆ? ಮೊದಲೇ ಹೇಳ್ಬಿಟ್ರೆ. ಅದಕ್ಕೆ ಭಾಳ ಅದ್ಭುತ ನಿಜಗೊಂಡ್ರೆ ಶಾಸ್ತ್ರ ನಾವು ತಿಳ್ಕೊಬೇಕು. ಯಾಕಂದ್ರೆ ಕಲ್ಪಿತ ಪುರುಷನೇ, ಕಲ್ಪಿತ ಅಂದ್ರೆ ಏನು, ಹೆಸರೇ ಸುಳ್ಳಾಗಿಬಿಟ್ಟದ ಅಲ್ಲಿ ಅಂದಾಗ ಎಲ್ಲಿ ತರ್ತೀರಿ ಇವೆಲ್ಲ ಜೀವಾತ್ಮ ಅದು ಇದು ಅಗಲಾಯ್ತು ಕುಂಬಳಾಯ್ತು ಅಂತ ನಾವೇನು ಸಂಸಾರ ಮಾಡಕ್ಕೆ ಸತ್ತೀನಿ ಹುಟ್ಟಿನಿ ಸಂಸಾರ ಮಾಡಕತ್ತೀನಿ, ಹೆಂಡ್ತಿ ಮಕ್ಕಳು ಶರೀರ ಅಂತ ಒತ್ಕೊಂಡು ತಿರುಗಾಡಕತ್ತೀಯಲ್ಲ, ಎಂಥದಿದ್ರಿ? ಯಾರಿಗೆ ಹೇಳ್ತೀರಿ ಇದನ್ನು? ಹೌದಲ್ಲ, ಅಷ್ಟು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಕೂಡ ಬುದ್ಧಿನೇ ನಾನಲ್ಲ, ಬುದ್ಧಿ ನನ್ನ ಸಂಬಂಧೇ ಇಲ್ಲ ಅಂದಾಗ ಬುದ್ಧಿನೇ ಅಲ್ಲಿ. ಯಾಕಂತಂದ್ರೆ ಇದು ತಿಳಿಸಿಕೊಳ್ಳುವಂಥ ಬುದ್ಧಿ ನಾನು ಆಗಂಗಿಲ್ಲ, ಇದು ಮಿಥ್ಯವಾಗಿರುವಂಥದ್ದು ಅಂತ ತಿಳ್ಕೊಂಡ ಮೇಲೆ ಇನ್ನು ಕ್ಷೇತ್ರಜ್ಞ ಎಲ್ಲಿರ್ತಾನೆ? ಬುದ್ಧಿನೇ ನಾನಲ್ಲ ಅಂದಾಗ ಕ್ಷೇತ್ರಜ್ಞ ಎಲ್ಲಿ ಬರ್ತಾನಲ್ಲಿ? ಅದು ಕೂಡ ಲಯ ಆಯಿತು ನೋಡ್ರಿ. ಈ ಬುದ್ಧಿ ಅನ್ನುವಂಥ ಆವರಣ ಕೂಡ ಲಯ ಆಯಿತು. ಅಲ್ಲಿ ಬುದ್ಧಿ ನಾನು ಅಂದದಕ್ಕಾಗಿ ಅಲ್ಲಿ ಕ್ಷೇತ್ರಜ್ಞತೆ ಹೆಸರಿಟ್ಕೊಂಡು ಕುಂತಿದ್ದಿತ್ತ, ಕ್ಷೇತ್ರಜ್ಞ ಅದೀನಿ ಅಂತ ಹೇಳ್ಬಿಟ್ಟು ಇದೇನು ಹೆಸರು ಕುಂತ ಆತನು ಹೋಗ್ಬಿಟ್ಟ. ಇಲ್ಲಿ ಆತನನ್ನು ತೆಗೆದು ಹಾಕಿದ್ರಿ ಇಲ್ಲಿ ನೋಡ್ರಿ. ಎಂಥ ಒಂದು ಅಜ್ಞಾನದಲ್ಲಿ ಇದ್ದೀವಿ ನಾವು. ಅದಕ್ಕೆ ಇಂಥ ಒಂದು ಕ್ಷೇತ್ರಜ್ಞ ಪುರುಷನಿಗೆ ಬಂದಂಥ ಕ್ಷೇತ್ರಜ್ಞ ಅನ್ನುವಂಥ ಹೆಸರು ಕೂಡ ನಾಶ ಆಗಿಬಿಡ್ತದಲ್ಲಿ. ಈ ಆವರಣ ಬುದ್ಧಿ ಅನ್ನುವಂಥ ಆವರಣ ಕೂಡ ಹೋಯ್ತು. ಒಂದು ಆವರಣಗಳನ್ನು ನೋಡಿ ಹೋಗ್ತಾ ಇದ್ದಾವ. ಪ್ರತ್ಯಾಹಾರ ಮಾಡುವಂಥದ್ದು ಕೂಡ ಬುದ್ಧಿನೇ ನಾನಲ್ಲ ಅಂದಾಗೆ ಪ್ರತ್ಯಾಹಾರ ಇಲ್ಲಿ ಮಾಡೋಕ್ಕಾಗ್ತದೆ? ಇಲ್ಲವೇ ಇಲ್ಲ. ಕ್ಷೇತ್ರಜ್ಞನೇ ನಾನಲ್ಲ, ಕ್ಷೇತ್ರಜ್ಞ ಅನ್ನುವಂಥ ಹೆಸರು ಕೂಡ ನಾಶ ಆಗ್ತದೆ. 5ನೇ ನುಡಿಯಲ್ಲಿ ಹೇಳ್ತಾರೆ ಅಹಂಕಾರ ಅನ್ನುವಂಥದ್ದು. ಇದು 4ನೇ ಆವರಣ ಇರುವಂಥದ್ದು. ಈ ಅಹಂಕಾರ ನಾನು ಅಂತ ಯಾವಾಗ ಅಹಂಕಾರ ಅಲ್ಲಿ ಆಯಿತು ಅಂದಾಗ ಧಾರಣೆ ಮಾಡಬೇಕಂತ ಹೇಳಿದ್ರು ಅವರು ಹಿಂದಿನ ವಿಚಾರಗಳಲ್ಲಿ. ಈಗೇನು ಹೇಳ್ತಾರ ನೋಡ, ಭಾವರೂಪನಾದ ಆತ್ಮನು ಅಹಮಲ್ಲವು ಅದರಿಂದ ಧಾರಣೆ ಇಲ್ಲೆಂದು ತಿಳಿದಂದು ಸಾರಿ ನೀನರಿ ಸಾಕ್ಷಿ ವಿಲಯವಿದೆಂದು ವಿಚಾರಿಸೆ ವೇದಾನುಮತವಿದಿಂದ.
ಎಷ್ಟು ಅದ್ಭುತವಾಗಿ ನೋಡ್ರಿ. ನಿಜವಾಗಿ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾವಂದ್ರೆ ನಮಗಿಂಥ ಬುಕ್ಕುಗಳನ್ನುವಂಥದ್ದು ಕರೆಕ್ಟಾಗಿ ಇದೆ ನೋಡ್ರಿ. ಸರ್ ಹೇಳ್ತಾರೆ, ಇಲ್ರಿ ನಿಮ್ಮ ಮಕ್ಳಿಗೆ ಇಂಥರ ಬರೆದಂಥದ್ದು ಇಂಥ ಬುಕ್ 1ನೇ ಕ್ಲಾಸಿಂದ ಐತೆ ನೋಡ್ರಿ, 2ನೇ ಕ್ಲಾಸಿಂದ ಐತೆ ನೋಡ್ರಿ ಅಂತ ಅವ್ರು ಕೊಡ್ತಾರೆ. ಅದೇ ರೀತಿ ಮಕ್ಕಳು ವರ್ಷಾನುಗಟ್ಟಲೆ ಓದ್ತಾರೆ. ಅದು ಒಂದು ಪ್ರಮಾಣ ಇರ್ತದೆ ಓದೋದಕ್ಕೆ. ಅದ್ರಂಗೆ ನಾವು ಮುಕ್ತನಾಗಕ್ಕೆ ನಿಜಗೊಂಡ್ರೆ ಪ್ರಮಾಣ ನೋಡ್ರಿ. ನಿಜ ಹೇಳ್ತೀನಿ, ಯಾಕಂದ್ರೆ ನಮ್ಮ ವೇದ ಉಪನಿಷತ್ಗಳು ಎಲ್ಲ ಓದಕ್ಕೆ ಆಗ್ತಿದ್ದೀವೇನ್ರಿ? ಯಾವುದ್ರ ಏನೇನು ಇಂಪಾರ್ಟೆಂಟ್ ಆದ್ರಿ ನಮ್ಮ ಮುಕ್ತನಾಗಕ್ಕೆ ವಿಷಯಗಳು ಗೊತ್ತಾಗ್ತಿದ್ವೇನ್ರಿ? ನಮ್ಗೆ ಖಂಡಿತ ಸಾಧ್ಯ ಇಲ್ಲ. ನಾವೆಲ್ಲವನ್ನು ತಿರುವ್ಯಾಕಕ್ಕೆ ಓದ್ತಿರ್ಲಿಲ್ಲ. ನಮಗೆಲ್ಲ ಏನಂದ್ರೆ ಸಂಸ್ಕೃತ ಭಾಷೆ ತಿಳ್ಕೊಂಡು ನಾವು ಮನೆ ಬಿಟ್ಟು ಹೋಗಿ ಯಾವಾಗ್ರಿ ನಮಗಾಗೋದು? ಅದಕ್ಕೆ ಒಂದು ವಿಚಾರ, ಎಲ್ಲ ಆಯಾ ಭಾಷೆಯಲ್ಲಿ ಬರೆದಂಥ ಮಹಾತ್ಮರು ಅದಾರ, ಇಲ್ಲ ಅಂತಿಲ್ಲ. ನಮ್ಮ ಕರ್ನಾಟಕದ ಪುಣ್ಯದ ಫಲ ಜಾಸ್ತಿ ಆಗಿತ್ತೇನೋ ಅನ್ನಿಸ್ತದೆ. ಕನ್ನಡ ಭಾಷೆ ಉಳ್ಳಂಥವ್ರಿಗೆ ಪುಣ್ಯದ ಫಲ ಜಾಸ್ತಿ ಇತ್ತೇನೋ ಅನ್ನಿಸ್ತದೆ. ಅದಕ್ಕಾಗಿ ನಿಜಗೊಂಡ್ರೆ ಕನ್ನಡದಲ್ಲಿ ನಮಗೆ ಮಾಡಿದಂಥ ಅಡಿಗೆ ಬಟ್ ಇಷ್ಟಾದರೂ ಕೂಡ ನಮ್ಗೆ ಅರ್ಥ ಆಗ್ತಿತ್ತೇನೋ ಅಂದ್ರೆ ಭಾಳ ಕಬ್ಬಿಣದ ಕಡಲೆ ಅಂತಾರೆ ನಿಜಗೊಂಡ್ರದ್ದು. ಯಾಕಂದ್ರೆ ನಮ್ಗೆ ನಾವು ಹೇಳ್ತೀವಿ, ನನಗೆ ಒಂದು 4-5 ತಿಂಗಳು ನನಗೆ ಓದೋಕ್ಕೆ ಬಂದಿಲ್ಲ. ನನಗೆ ಪರಮಾನುಭವ ಪದ್ಯ ಓದಕ್ಕೆ ಹೆಂಗೆ ತಾತರು ಓದ್ಬೇಕಾದ್ರೆ ನನಗೆ ಗಾಬರಿ ಆಗಿಬಿಡ್ತಿತ್ತು. ಏನಪ್ಪ ಹೆಂಗೆ ಓದ್ತಾ ಇದ್ದಾರಲ್ಲ, ಬಿಡಿಸಿ ಅಷ್ಟು ಚಂದ ಓದ್ತಾ ಇದ್ದಾರಲ್ಲ. ಒಂದು ಚೂರು ನಮ್ದರ ಒಂಚೂರು ಹೆಚ್ಚು ಕಮ್ಮಿ ಆಗಿರ್ಬೋದು, ಓದೋದ್ರಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅಕ್ಷರಗಳಾಗ್ಬೋದು. ಆದ್ರೆ ಗುರುಗಳು ಬಸವಾನಂದರು ಎಂಥ ಒಂದು ಸ್ಪಷ್ಟವಾಗಿ ಹೇಳ್ತಿದ್ರು ಅಂದ್ರೆ ಗಾಬರಿ ಆಗಿಬಿಡ್ತಿತ್ತು ನನಗೆ, ಹೆಂಗೆ ಹೇಳ್ತಾರಪ್ಪ ಅಂತ. ಬಟ್ ಅಂಥ ಒಂದು ಕಬ್ಬಿಣದ ಕಡಲೆ ಆಗಿರುವಂಥದ್ದು. ಅದಕ್ಕೆ ಇವ ಅರ್ಥಗಳು ಅಕ್ಷರಗಳು ಕೂಡ ನಮ್ಗೆ ಅರ್ಥ ಆಗಬೇಕು, ಇದನ್ನು ಅನುಭವಕ್ಕೆ ತೊಗೊಳ್ಬೇಕಾದ್ರೂ ಕೂಡ ಭಾಳ ಪುಣ್ಯ ಬೇಕು ರೀ ಇದಕ್ಕೆ. ನಮಗೆ ಎಷ್ಟೋ ದಿವಸ ನಾನು ಅದು ಓದೋಕ್ಕೆ ಬಂದಿಲ್ಲ, ಇದು ಹೆಂಗೆ ಓದ್ತಾರೆ, ಹೆಂಗೆ ಮಾಡ್ಬೇಕು ಇದನ್ನು ಅಂತ ಎಷ್ಟೋ ದಿವಸ ಅಂದ್ಕೊಂಡಾಕಿ ನಾನು. ಅಷ್ಟೊಂದು ಸ್ಪಷ್ಟವಾಗಿ ಮಹಾತ್ಮರು ಹೇಳ್ತಿದ್ರು. ನಿಜಗೊಂಡ್ರು ಆ ಥರ ಬರೆದ್ರು. ಅದೇ ರೂಪವಾಗಿ ಸಿದ್ಧಾರೂಢರು ಇದನ್ನು ಬಯಲಿಗೆ ತಂದರು ನೋಡ್ರಿ. ಯಾಕಂದ್ರೆ ಭಾಳಷ್ಟು ಪುಣ್ಯ ಇತ್ತಲ್ಲ, ಇಲ್ಲಿ ಪುಣ್ಯದ ಜೀವಿಗಳಿದ್ರಲ್ಲ. ಹಾಗಾಗಿ ನಿಜಗೊಂಡ್ರೆ ಒಂದು ಶಾಸ್ತ್ರ ಓದಿದ್ರೆ ಸಾಕು ಮುಕ್ತರಾಗಕ್ಕೆ. ನಮಗೆ ಬೇರೆ ಶಬ್ದಗಳ ಜಾಲ ಬೇಡ, ನಾವು ದೊಡ್ಡ ಪಂಡಿತರು ಅನ್ಸ್ಕೊಳ್ಳೋದು ಬೇಡ, ಎಲ್ಲಷ್ಟು ಗೊತ್ತಾದ್ರೆ ಇವ್ರಿಗೆ ಅನ್ಸ್ಕೊಳ್ಳೋದು ಬೇಡ. ಯಾಕಂದ್ರೆ ಇದು ಜ್ಞಾನನ ಒಂದು ಸಾಗರ ಇದ್ದಂಗೆ. ನಮಗೆ ಎಷ್ಟು ಬೇಕು? ಇವತ್ತು ಸಮುದ್ರ, ಇವತ್ತು ನದಿ ಅದ, ಭಾಳ ದೊಡ್ಡ ನದಿ ಅದಪ್ಪ. ಎಷ್ಟೋ ನೀರು ಅದಾವ ಮನೆಯಾಗಂದ್ರೂ ಕೂಡ ನಾವು ಕುಡಿಯೋಕ್ಕೆ ಗ್ಲಾಸ್ ಎಷ್ಟು ಬೇಕು? ನಮಗೆ ನೀರು ತೃಪ್ತಿ ಆಗಕ್ಕೆ ನಮಗೆ ಎಷ್ಟು ಬೇಕು? ಒಂದು ಗ್ಲಾಸ್ ನೀರು ಬೇಕು ಅಲ್ಲ? ಅದ್ರಂಗೆ ಬೇಕಾದಷ್ಟು ಅದ, ನಾವು ಅಷ್ಟು ತಿಳ್ಕೊಬೇಕೇನು ಬೇಕಾಗಿಲ್ಲ. ಆದ್ರೆ ನಿಜಗೊಂಡ್ರೆ ಮುಕ್ತನಾಗಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಮ್ಗೆ ಸಮೃದ್ಧಿಯಾಗಿ ಕೊಟ್ಟಿದ್ದಾರೆ. ಅದಕ್ಕೆ ತಿಳಿಲಿಕ್ಕೆ ಇಂಥ ಒಂದು ಪುಣ್ಯದ ಭಾವಗಳು ಜಾಸ್ತಿ ಇದ್ದದಕ್ಕೆ ಸಿದ್ಧಾರೂಢರು ಇವೆಲ್ಲ ಮಹಾತ್ಮರು ಇವನ್ನೆಲ್ಲ ತೆಗೆದ್ರು. ಯಾವುದು ನಿಜಗೊಂಡ್ರದು. ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಇದು ಕೊಟ್ಟು ನಮಗೆ ಸುಲಿದ ಬಾಳೆಹಣ್ಣು ಥರ ಮಾಡಿದಂಥವ್ರು ಯಾರು? ದೊಡ್ಡಶಿವಪುತ್ರಪ್ಪ ಗುರುಗಳು ಇದನ್ನು ಇನ್ನೂ ಮಾಡಿದರು. ಆದರೂ ಇಷ್ಟು ಸುಲಿದ ಬಾಳೆಹಣ್ಣು ಥರ ಇದೆ ಅಂದರೂ ಕೂಡ ನಮ್ಮ ತಲೆಗಳಿಗೆ ಹತ್ತುತ್ತಾವೇನಂದ್ರೆ ಇಲ್ಲ, ತಲೆಗೆ ಹತ್ತಂಗ್ಲಿಷ್ಟು. ಯಾಕೆ ಹತ್ತಂಗ್ಲಂದ್ರೆ ಒಂದು ವಿಚಾರ ಹೇಳ್ತೀನಿ ನಾನು. ನಾವು ಹುಬ್ಳಿಗೆ ಹೋದಾಗ ಒಂದು ಸಲ ಪಂಚೀಕರಣ ತಂದಿದ್ದೆ ನಾನು. ಪಂಚೀಕರಣ ಅಂದ್ರೆ ನಿರ್ವಾಣ ಅಷ್ಟಕ ಇದರಲ್ಲಿ. ಆ ಪಂಚೀಕರಣ ತೊಗೊಂಡು ಬಂದ್ರಂದ್ರೆ ನನಗೆ ಇದು ಶಾಸ್ತ್ರದ್ದೇನೂ ಅರ್ಥ ಇರಲಿಲ್ಲ. ನಾವು ಸುಮ್ಮ ಭಜನೆ ಮಾಡೋದು, ಇವೆಲ್ಲ ಯೋಗಗಳನ್ನು ಮಾಡೋದು, ಹಿಂಗೆ ಹೊಂಟವ್ರು ನಾವು. ಅದು ಓದ್ಬೇಕಂತ ತೊಗೊಂಡು ಬಂದೀನಿ. ಹುಬ್ಳಿ ಒಳಗೆ ಸಿಕ್ಕಿತ್ತು, ಚಂದ ಇಷ್ಟು ದಪ್ಪ ಇತ್ತದು, ಚಂದ ಬರೆದಿದ್ರು, ಅದು ಯಾರೋ ಬರೆದಿದ್ದದು. ಬಟ್ ಅದು ತಂದು ಓದ್ತೀನಿ. ಒಂದು 3-4 ಇದು ಅಧ್ಯಾಯ ಓದಿದೆ ನಾನು. ತಲೆ ಎಲ್ಲ ಕೆಟ್ಟಂಗೆ ಆಗ್ಬಿಡ್ತು ನೋಡ್ರಿ. ಏನಪ್ಪ ಇದು ಏನೇನು ಬರ್ದಾರ, ಒಂದೂ ಅರ್ಥ ಆಗೋವಲ್ದಲ್ಲ ಅಂತ ನನಗೆ ಒಂಥರ ಆಗಿಬಿಡ್ತದೆ. ನನಗೆ ಒಟ್ಟ ತಿಳ್ಕೊಳಕ್ಕೆ, ಮತ್ತು ಕನ್ನಡ ಭಾಷೆನೇ ಅದು ತಿಳ್ಕೊಳಕ್ಕೆ ಆಗಲೇ ಇಲ್ಲ ನನಗೆ. ನಾನೇನು ಮಾಡಿದೆ, ಇದು ಅಂತೂ ನನಗೇನೂ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಯ್ದು ಒಂದು ಕಡೆ ಇಟ್ಟೆ ನಾನು. ಅದನ್ನು ಮುಟ್ಲೇ ಇಲ್ಲ. ಅದು ಯಾಕಂದ್ರೆ ನನಗೆ ಅರ್ಥನೇ ಆಗೋವಲ್ವು, ಒಟ್ಟ ಅರ್ಥ ಆಗೋವಲ್ವು. ಆಮೇಲೆ ನನಗೆ ನೋಡ್ರಿ ಭಾವ ಇತ್ತು, ತಿಳ್ಕೊಳ್ಬೇಕನ್ನುವಂಥದ್ದು ಭಾವ ಬೇಕಾದಷ್ಟೇ ಐತೆ. ನಾವು ಗುರುಗಳು ನೋಡಿದ್ರೆ, ಅಪ್ಪ ನಿಮ್ಮಂಗೆ ನಾವು ಯಾವಾಗ ಆಗ್ತೀವೋ, ನೀವೇನು ತಿಳ್ಕೊಂಡ್ರಿ ಅಂಥದ್ದು ನಾವು ತಿಳ್ಕೊಳ್ಬೇಕಲ್ಲ. ನಾವು ಯಾವಾಗ ಪಾರದೇನೆ ಇದೆ ಬಸವನಂದ್ರಿಗೆ ನಾನು ಎಷ್ಟು ಹೇಳೇನಪ್ಪ, ನೀನು ಅಲ್ಲಿ ದೇವ್ರು ಅವ್ರ ಜೊತೆ ಹೋಗಿದ್ದೀವಿ, ಯಾತ್ರೆಗೆ ಹೋಗಿದ್ದೀವಿ. ಕೊನೆ ಸಂದರ್ಭದಲ್ಲಿ ನಾವು ಅವ್ರು ಇನ್ನೂ ಒಂದು ತಿಂಗಳು ಹೋಗ್ತಾರೆ ಅನ್ನೋದಕ್ಕೆ ಹಿಂದಿನ ದಿವಸಲೇ ಅವ್ರು ನಿಜವಾಗಿ ಅವ್ರ ಜೊತೆ ಯಾತ್ರೆ ಮಾಡುವಂಥ ಒಂದು ಸೌಭಾಗ್ಯ ನಮಗೆ ಬಂತು. ಬಂದಾಗ ಅವರು ಸುಮ್ಮನೆ ಕೂತ್ಕೊಳ್ಳೋರು, ಕಾರ್ನೇ ಕೂತ್ಕೊಳ್ಳೋರು. ನೋಡ್ರಿ ಎಷ್ಟು ಒಂದು ಅದ್ಭುತ. ಕೆಲವೊಂದು ವಿಷಯಗಳು ಮಹಾತ್ಮರ ಜೊತೆ ಹೋದಾಗ ಗೊತ್ತಾಗ್ತದೆ. ಭಾಳಷ್ಟು ಆಶ್ಚರ್ಯ ಘಟನೆಗಳು ನಡೀತಾವ. ಅವ್ರು ಅಲ್ಲಿ ಕೂತ್ಕೊಂಡು ಅಲ್ಲಿ ದೇವಸ್ಥಾನದ ನೋಡೋಕೆ ಹೋದಾಗ ಮನಸ್ಸು ಅನ್ನಿಸ್ತೈತೆ, ಅಪ್ಪ ನಾ ಎಲ್ಲಿ ಹೋಗೋಣ, ಯಾವ ದೇವ್ರಿಗೆ ಹೋಗೋಣ, ಎಲ್ಲ ದೇವ್ರುಗಳು ನಿನ್ನ ಹತ್ರನೇ ಅದಾವ, ಆ ದೇವ್ರ ಸ್ವರೂಪನೇ ನೀನಿದೆಯೋ, ನಾವೆಲ್ಲಿ ನೋಡೋಕೆ ಹೋಗೋದು ಅಂತ
ಅನಿಸ್ತಿತ್ತು ಮನಸ್ಸು, ಆದರೆ ಹೇಳಕ್ಕೆ ಧೈರ್ಯ ಸಾರ್ಲಾರ್ದ ಎಲ್ಲರೂ ಹೋಗ್ತಾರಂತ ನಾನು ಹೋಗೋದು ನಿಜ, ಹೋಗ್ತಿದ್ದೆ. ಬಟ್ ಎಲ್ಲೋ ಒಂದು ದೇವಸ್ಥಾನ ಮಧ್ಯೆ ಒಂದು ಈ ತಿಂತಿಣಿ ಮೌನೇಶ್ವರಂದು ಒಂದು ಅದು ಒಂದು ದೇವಸ್ಥಾನ ಬರ್ತದೆ, ಅಲ್ಲಿ ಮಾಡಿದ್ದಾರೆ ಅವರು. ಅದು ಯಾವುದು ಊರು ನನಗೆ ಅಷ್ಟು ಊರುಗಳು ನನಗೆ ನೆನಪಿಲ್ಲ. ಅಲ್ಲಿ ಹೋದಾಗ ಇವರು ಕಾವಿ ಬಟ್ಟೆ ಹಾಕ್ಕೊಂಡವ್ರಲ್ಲ, ಬಿಳಿ ಬಟ್ಟೆ ಹಾಕ್ಕೊಂಡವ್ರೆ. ಅವ್ರು ನೋಡಿದ್ರೆ ಗುರುಗಳಂತೂ ಯಾರಿಗೂ ಅನ್ನಿಸ್ತಿರ್ಲಿಲ್ಲ. ಒಬ್ಬ ತಾತ, ತಂದೆ ತಾಯಿ ಮನ್ಯಾಗ ಇಟ್ಕೊಂಡಿರ್ತಾರೆ ನೋಡಿ ತಾತದವ್ರಿಗೆ, ಹಂಗೆ ಆ ಥರದ ಮನುಷ್ಯರು ನೋಡೋಕೆ ಮಾತ್ರ ಅವ್ರ ಗುರುಗಳಂತ ಅನ್ನಿಸ್ತಿರ್ಲಿಲ್ಲ. ಅವ್ರ ಕಾರ್ನಾಗ ಕೂತ್ಕೊಂಡಿದ್ರು. ನಾವೆಲ್ಲರೂ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗಿತ್ತು, ದೇವಸ್ಥಾನ ಅದು ಅಲ್ಲಿ ಹೋಗಿ ಬರ್ರಿ ಅಂತಂದ್ರು. ಹೋಗಿ ನೋಡ್ಕೊಂಡು ಬಂದೀವಿ. ಬರಬೇಕಾದಾಗ ಬಿಸಿಲು ಇತ್ತು, ಭಾಳಷ್ಟು ಬಿಸಿಲಿತ್ತು. ನೆರಳಲ್ಲಿ ನಿಲ್ಲಿಸಿದ್ರು ಗಾಡಿ. ಇವರು ಕಾರಲ್ಲಿ ಕೂತ್ಕೊಂಡಿದ್ರು ಗುರುಗಳು. ಎಲ್ಲರೂ ನಾವು ಬಂದ್ವಿ. ಬರೋಷ್ಟಿಗೆ ಒಬ್ಬ ಹೆಣ್ಮಗಳು ಒಂದು ಹುಡುಗಿಯನ್ನು ಕರ್ಕೊಂಡು ನಿಂತಿದ್ಳು. ನಿಂತು ನಮಸ್ಕಾರ ಮಾಡಿ ತಾನು ದಕ್ಷಿಣವನ್ನು ಕೊಟ್ಟು, ಅಪ್ಪ ನಮ್ಮ ಮನೆಗೆ ಬರ್ರಿಪ್ಪ ಅಂತ ನಿಂತಿದ್ಳು. ನಿಜವಾಗಿ ಭಾಳ ಆಶ್ಚರ್ಯ ಆಯಿತು ನನಗೆ. ಹೆಂಗಂದ್ರೆ ಎಲ್ಲ ಭಾಳಷ್ಟು ಗಾಡಿಗಳದಾವ, ಬೇಕಾದಷ್ಟು ಜನ, ಜಾತ್ರೆ ಮಂದಿ ಅದ, ನಾವೆಲ್ಲರೂ ಅದೀವಿ. ಆದರೂ ಕೂಡ ಇವ್ರು ಗುರುಗಳು ಅಂತ ಅನ್ನಿಸ್ತಾ ಇಲ್ಲ. ಆದರೂ ಕೂಡ ಬ್ರಹ್ಮನಿಷ್ಠತ್ವ ಸದ್ಗುರುಗಳು. ಮತ್ತು ಒಳಗೆ ನೋಡಿದ್ರೆ ಎಂಥ ಗುರುಗಳು ಅಂತಂದ್ರೆ ಅಬ್ಬಬ್ಬಬ್ಬಾ, ಇನ್ನೂ ಈ ಶಾಸ್ತ್ರದಲ್ಲಿ ಕೆಲವು ನಡೆಗಳು ಸ್ವಲ್ಪ ಕಡಿಮೆ ಇರ್ಬೋದು, ಅವ್ರು ಜಾಸ್ತಿ ನೋಡ್ರಿ. ಅದಕ್ಕೆ ಅಪ್ಪಾಜಿ, ಸಿದ್ದೇಶ್ವರ ಅಪ್ಪಾಜಿ ಇವ್ರು ಭಾಳಷ್ಟು ಸಲ ಕೂಡಿದ್ದಾರೆ. ಇಬ್ಬರು ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರವ್ರು ಒಂದೇ ಭಾವ ಅಲ್ಲ, ಅಷ್ಟೊಂದು ತತ್ವದಲ್ಲಿದ್ದಂಥವ್ರು ಇವರು ಕೂಡ. ಹೇಳ್ತೀನಲ್ಲ, ಈ ಶಾಸ್ತ್ರದಲ್ಲಿ ಗುರುಗಳು ಹಿಂಗೆ ಇರ್ಬೇಕಂದ್ರೆ ಒಂದು ತೂಕ ಜಾಸ್ತಿ ಇದ್ದಂಥವ್ರು ಬಸವಾನಂದರು. ನನಗೆ ಆಶ್ಚರ್ಯ ಆಯಿತು. ಏನಂದರೆ ಇವರು ಯಾವ ಲಕ್ಷಣಗಳಿಲ್ಲ, ಗುರು ಅನ್ನೋ ಲಕ್ಷಣಗಳೇ ಇಲ್ಲ. ಇವರು ಕಾವಿ ಬಟ್ಟೆ ಹಾಕ್ಕೊಂಡಿಲ್ಲ, ಕೈಯಾಗ ರುದ್ರಾಕ್ಷಿ ಹಾಕ್ಕೊಂಡಿಲ್ಲ, ಗುರು ಅಂತ ಕಾಣಂಗಿಲ್ಲ. ಈ ಅಮ್ಮ ಬಂದು ನಮಸ್ಕಾರ ಮಾಡಿ ದಕ್ಷಿಣ ಕೊಟ್ಟು ನಮ್ಮ ಮನೆಗೆ ಬರ್ರಿ ಅಂತ ನಿಂತಾಳಲ್ಲ, ಎಂಥ ವಿಚಿತ್ರ. ಆಕೆ ಏನೋ ಅನಿಸ್ತಂತ ಗೊತ್ತಿಲ್ಲ. ಅವ್ರು ಕೇಳಿದ್ರು, ನೀವು ಹಿಂಗೆ ಬಂದ್ರಿ ಅಂತ ಕೇಳಿದಾಗ, ಇಲ್ಲ ನಾವು ಬಂದೀವಿ, ಎಲ್ಲರೂ ನೋಡಿದ್ವಿ, ಆದ್ರೆ ನನಗೆ ಸದ್ಗುರುಗಳು ಅಂತ ಅನಿಸಿದ್ರು ಅಂತೇಳಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆ ಮಗಳ ಕಡೆಯಿಂದ ದಕ್ಷಿಣ ಕೊಟ್ಟು ನಮ್ಮ ಮನೆಗೆ ಬರ್ರಿ ಅಂತ ಕೈ ಮುಕ್ಕೊಂಡು ನಿಂತಾರಂತಂದಾಗ, ಎಂಥದ್ರಿ ಇದು, ಯಾವ ಜನ್ಮತ್ತಿದು? ಗುರುನಾಥ ನೋಡ್ರಿ ಹೆಂಗೆ ಎಳ್ಕೊಳ್ತಾನೆ ಆ ಪುಣ್ಯದ ಭಾವ ಇದ್ದಾಗ. ಅವಾಗೆಲ್ಲ ಹೇಳಿದ್ವಿ, ಇನ್ನೊಂದು ಸಲ ಬರ್ತೀವಮ್ಮ, ನಾವು ಖಂಡಿತ ಬರ್ತೀವಿ ಅಂತ ಅವ್ರಿಗೆ ಆಕೆಗೆ ಸಮಾಧಾನ ಮಾಡಿ ನಾವು ಬಂದ್ವಿ. ಹೇಳೋ ಉದ್ದೇಶ ಈ ರೀತಿಯಾಗಿ ಸದ್ಗುರುನಾಥನ್ನೇ ನೋಡ್ರಿ, ಇದನ್ನೆಲ್ಲ ಆತನ ಕಂಡುಹಿಡಿಬೇಕು, ಆತ ನಮಗೆ ಸಿಗಬೇಕಂದ್ರೆ ನಮ್ಮದು ಭಾಳ ಜನ್ಮದ ಪುಣ್ಯನೂ ಇರ್ತದೆ, ಇಲ್ಲಂತಿಲ್ಲ. ನಾವು ವೇಷಭೂಷಣದಿಂದ ಸದ್ಗುರುಗಳು ಇಂಥವ್ರೆ ಅಂತ ಹೇಳೋಕ್ಕಾಗಂಗಿಲ್ಲ. ಹಂಗಿದ್ದವ್ರು ಕೂಡ ಹೆಂಗೋ ಇರ್ತಾರೆ, ಹಿಂಗಿದ್ದವ್ರು ಹಂಗೋ ಇರ್ತಾರೆ, ಹಿಂಗಂತ ಹೇಳೋಕ್ಕಂಗಿಲ್ಲ. ಅದು ಕಾಯಿ ಬೆಟ್ಟೆಗದಾರ ಅವರು ಸದ್ಗುರುಗಳು ಅಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಎರಡು ಥರನೂ. ಮತ್ತು ಅವ್ರು ಕೆಟ್ಟವ್ರಂತೂ ಹೇಳೋಕ್ಕಂಗಿಲ್ಲ, ಒಳ್ಳೆಯವ್ರಂತೂ ಹೇಳೋಕ್ಕಾಗಂಗಿಲ್ಲ. ಯಾವ ಹೊತ್ತಿನಲ್ಲಿ ಯಾವ ಐತೇನಿ, ಶರೀರಕ್ಕೆ ಯಾವ ಬಟ್ಟೆ ಹಾಕ್ಕೊಂಡ್ರೇನು, ಯಾವುದಾದ್ರೂ ಸಂಸಾರದಲ್ಲಿ ಇರ್ಬೋದು, ಹೊರಗಡೆ ತಿರುಗಾಡ್ಬೋದು, ಹೆಂಗೆ ಬೇಕು ಹಂಗೆ ಇರ್ಬೋದತ್ತ. ಅದ್ರ ಒಳಗಡೆ ಜ್ಞಾನ ತತ್ವವನ್ನು ಅಡಗಿರ್ತದೆ. ಹಾಗಾಗಿ ಇಲ್ಲಿ ಕೂಡ ಇಂಥ ಒಳಗಡೆ ಕತ್ತಲೆಯನ್ನು ಕಳೆಯುವಂಥ ಶಕ್ತಿ ಸದ್ಗುರುವಿನಲ್ಲೇ ಮಾತ್ರ ಇರುವಂಥದ್ದು. ಇಲ್ಲಿ ಕೂಡ ಏನು ಹೇಳ್ತಾರ, ಅಹಂಕಾರವು ತಾನಲ್ಲ, ಇದು ಧಾರಣೆ ಮಾಡುವಂಥದ್ದು ಕೂಡ ಇದು ಇಲ್ಲಿ ಇರುವಂಥದ್ದು ಅಲ್ಲ ಅನ್ನುವಂಥದ್ದು 5ನೇ ನುಡಿಯಲ್ಲಿ ಏನು ಹೇಳಿದರು. ಭಾರೂಪನಾದ ಅಂದ್ರೆ, ಭಾರೂಪನಾದ ಅಂತಂದ್ರೆ ಏನು, ಸ್ವಯಂ ಪ್ರಕಾಶನಾಗಿರುವಂಥವನು. ಮತ್ತು ಆತ್ಮನು ಸ್ವಯಂ, ಯಾಕಂದ್ರೆ ಭಾರೂಪನಾದ ಆತ್ಮನು ಅಹಮಲ್ಲವು. ಆತ್ಮ ಅಹಂಕಾರ ಅದನ್ನೇನು ಅಂದರೆ ಇಲ್ಲ, ತಾನಾಗಂಗಿಲ್ಲ. ಅಹಂಕಾರ ತಾನಾಗಂಗಿಲ್ಲ. ಆತ್ಮನಿಗೆ ಅಹಂಕಾರಕ್ಕೆ ಸಂಬಂಧನೇ ಇಲ್ಲ. ಅಹಂಕಾರನೇ ಬೇರೆ, ಆತ್ಮನೇ ಬೇರೆ. ಅಹಂಕಾರ ತನ್ನಿಂದ ತಿಳಿಸಿಕೊಡುತ್ತದೆ, ನಿನ್ನಿಂದನೇ ತಿಳಿಸಿಕೊಡುತ್ತದೆ. ಹಾಗಾಗಿ ಬಿಟ್ಟು ಇಲ್ಲಿ ಧಾರಣೆ ಮಾಡುವಂಥದ್ದಿಲ್ಲ. ಅದಕ್ಕೆ ಅಹಂಕಾರ ಹೆಂಗೈತೆ, ಜಡವಾಗಿರುವಂಥದ್ದು. ಅಹಂಕಾರ ಹೆಂಗದ, ಜಡವಾಗಿರುವಂಥದ್ದು. ನೀನು ಹೆಂಗಿದೆ, ಸ್ವಯಂ ಪ್ರಕಾಶವಾಗಿರುವಂಥವನಿದೆ ನೀನು. ಯಾರನ್ನ ಕಡ್ಡಿಗೀರಿ ನಿನಗೆ ಬೆಳಕಾಗ್ಲಿ ಅಂತ ಹಚ್ಚಾರೇನು, ದೀಪ ಹಚ್ಚಾರ, ಅರೆ ನಿನ್ನ ಬೆಳಕಿನಲ್ಲೇ ಎಲ್ಲ ಜಗತ್ತು ತೋರಕತ್ತದ. ಹೆಂಗಿದೆ, ಸ್ವಯಂ ಪ್ರಕಾಶ ರೂಪವಾಗಿದೆ. ಇದು ಯಾರು ಮಾಡಿದ್ದಲ್ಲ, ಯಾವಾಗಲೂ ನಾಶ ಆಗುವಂಥದ್ದಲ್ಲ. ಅದಕ್ಕೆ ಸ್ವಯಂ ಪ್ರಕಾಶ ರೂಪನಾಗಿರುವಂಥವನು. ಅದರಿಂದ ಅಹಂಕಾರವು ತಾನಲ್ಲ, ನೀನಲ್ಲ. ಈ ಕಾರಣದಿಂದ ಧಾರಣೆ ಮಾಡುವಂಥದ್ದು ನಿನಗಿಲ್ಲ. ನೋಡ್ರಿ, ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಈ ಧಾರಣೆ ಹೇಳಿದರು. ಯಾವಾಗ ಇದು ಅಹಂಕಾರ ನಾನು ಅಂತಂದಾಗ ಅಲ್ಲಿ ಧಾರಣೆಯ ಬಗ್ಗೆ ಹೇಳಿದರು.
ಧಾರಣೆ ಮಾಡುವಂತ ಹೇಳಿದರು. ಅದಕ್ಕೆ ಇದು ಕೂಡ ತನಗಿಲ್ಲ, ಯಾಕಂದ್ರೆ ಈ ಅಹಂಕಾರ ನಾನಲ್ಲ, ಇದು ನಮ್ಮದು ಅಲ್ಲ. ಅದರಿಂದ ಇದಕ್ಕೆ ಸಾಕ್ಷಿ ಅಂತೇನು ಬಂದಿತ್ತು ಹೆಸರು. ಇದಕ್ಕೆ ಯಾವಾಗ ಅಹಂಕಾರ ನಾನು ಅಂತಂದದಕ್ಕೆ ಇದಕ್ಕೆ ಸಾಕ್ಷಿ ಅಂತ ಹೆಸರು ಬಂದಿತ್ತು. ಅದಕ್ಕೆ ಆ ಸಾಕ್ಷಿ ಅನ್ನುವಂಥ ಹೆಸರು ಕೂಡ ಅಲ್ಲಿ ಲಯ ಆಗ್ತದೆ. ಅದು ಕೂಡ ಲಯ ಆಯಿತು ನೋಡ್ರಿ. ಸಾಕ್ಷಿ ಅನ್ನುವಂಥದ್ದು ಕೂಡ ಆ ಹೆಸರು ಲಯ ಆಯಿತು. ಈ ರೀತಿಯಾಗಿ ತಿಳ್ಕೊಂಡು ಅದಕ್ಕೆ ಅವ್ರು ಮತ್ತೆ ಹೇಳ್ತಾರೆ ನೋಡ್ರಿ, ಏನೇನೋ ಹೇಳಕತ್ತಿ ಬಿಟ್ಟಾರಪ್ಪ ಇವರು ನಿಜಗೊಂಡ್ರೆ. ಅದಕ್ಕೆ ಎಷ್ಟು ಕರುಣಾಮಯಿ, ಎಷ್ಟು ಹೊಗಳಿದ್ರು ಕೂಡ ಕಡಿಮೆನೆ. ಇದು ಯಾಕೆ ವಿಚಾರ ಬಂತಂದ್ರೆ ದೊಡ್ಡ ಶಿವಪುತ್ರಪ್ಪ ಗುರುಗಳು ಇದನ್ನು ಈ ಥರ ಮಾಡಿದ್ರು. ಅದಕ್ಕೆ ಈ ವಿಚಾರಗಳು ನಮ್ಮ ಅನುಭವಕ್ಕೆ ಬರ್ಬೇಕಾಗಿತ್ತಂದ್ರೆ ಮತ್ತು ಸದ್ಗುರುವಿನ ಕೃಪೆನೇ ಮುಖ್ಯ. ನಾನು ಅದನ್ನೇ ಹೇಳಿದೆ, ನಾನು ಆ ಬುಕ್ಕು ಅಲ್ಲಿ ತೆಗೆದಿಟ್ಟೆ ಅಂತ ಹೇಳಿಬಿಟ್ಟು. ಯಾವಾಗ ಗುರು ಮುಖಾಂತರ ನೋಡ್ರಿ ಇದನ್ನು ಶಾಸ್ತ್ರಕ್ಕೆ ಬಂದ ನಂತರ ನಮಗೇನು ಗೊತ್ತಿರಲಿಲ್ಲ ಸತ್ಯವಾಗಿ. ನಮ್ಮ ಒಂದು ಭಾವ ಮಾತ್ರ ತುಂಬ ಇತ್ತು ತಿಳ್ಕೊಳ್ಬೇಕನ್ನುವಂಥದ್ದು. ಆ ಭಾವಕ್ಕೆ ಒಲಿದು ಗುರುನಾಥ ಬಂದ, ಇಲ್ಲ ಅಂತಿಲ್ಲ. ಮತ್ತು ಅದನ್ನು ತಿಳ್ಕೊಂಡ ಮೇಲೆ ಎಷ್ಟೋ ಸ್ವಲ್ಪ ದಿವಸದ ನಂತರ ಹೋಗಿ ಅದು ಅದು ಒಂದು ಏನು ಪಂಚೀಕರಣದ ತೆಗೆದು ನೋಡ್ತೀನಿ. ಅವಾಗ ಎಂಥ ಖುಷಿ ಆಗಕತ್ತದ, ನನಗೆ ಭಾಳ ಖುಷಿ ಆಯಿತು. ಬಾವ ಎಂಥದಪ್ಪ ವಿಚಾರ. ಕನ್ನಡದಾಗ ಬರೆದ್ರೂ ಕೂಡ ನೀವು ನಮ್ಗೆ ಅರ್ಥ ಆಗಂಗಿಲ್ಲ ಅಂತಂದಾಗ ಇದು ಎಲ್ಲದಕ್ಕೂ ಮುಖ್ಯವಾಗಿರುವಂಥ ಸದ್ಗುರು ಮುಖಾಂತರನೇ ಇದು ತಿಳ್ಕೊಳ್ಳುವಂಥದ್ದು ಈ ವಿಚಾರ ಬಂತು. ಹಾಗಾಗಿ ಮಹಾತ್ಮರು ಕರುಣಾಮಯಿಗಳು ಇಷ್ಟೆಲ್ಲವನ್ನ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ರಲ್ಲ, ಗರಗತ್ ತಾತವರು ಒಂದ್ಸಲ ಸಿದ್ಧಾರೂಢಿಗೆ ಹಂಗೆ ಹೇಳಿದ್ರು, ನನಗೆ ಮೊದಲೇ ಗೊತ್ತಿತ್ತಂದ್ರೆ ಕಿತ್ತೂರು ಬಿಟ್ಕೆ ನಾನೇ ಕಾಶಿಗೆ ಹೋಗ್ತಿದ್ದೆ ಇದನ್ನು ಕಲಿಯಾಕ, ತಿಳ್ಕೊಳಕ್ಕೆ. ಏನು ತಿಳ್ಕೊಳಕ್ಕೆ? ಸಂಸ್ಕೃತ ಕಲಿತು ಇದನ್ನು ತಿಳ್ಕೊಬೇಕಲ್ಲ. ಸಂಸ್ಕೃತದಲ್ಲಿರುವಂಥದ್ದಿದು. ಉಪನಿಷತ್ತುಗಳು ಎದರಲ್ಲಿದಾವ? ಸಂಸ್ಕೃತ ಭಾಷೆಯಲ್ಲಿರುವಂಥದ್ದು. ದೇವತೆಗಳ ಭಾಷೆ ಸಂಸ್ಕೃತ. ಅದಕ್ಕೆ ಸಂಸ್ಕೃತವನ್ನು ಕಲಿತು ಮತ್ತು ಈ ಜ್ಞಾನವನ್ನು ಅಳವಡಿಸ್ಕೊಳ್ಬೇಕಲ್ಲ. ಇಷ್ಟೆಲ್ಲ ಟೈಮ್ ವ್ಯರ್ಥ ಆಯಿತು ನನಗೆ. ನಿಜಗೊಂಡ್ರದ್ದು ಮೊದಲೇ ಗೊತ್ತಿದ್ರು ನಾನು ಯಾಕೆ ಅಷ್ಟು ದೂರ ಹೋಗ್ತೀನಿ ಅನ್ನುವಂಥ ಮಾತು ವ್ಯಕ್ತಪಡಿಸಿದ್ರು ಯಾರು? ಗರಗತ್ತಾತವರು. ಹಾಗಾಗಿ ಇಂಥ ಒಂದು ವಿಚಾರಗಳನ್ನು ಮೆತ್ತಗೆ ಮಾಡಿ, ಭಾಳಷ್ಟು ಮೃದು ಮಾಡಿ, ತಿಂದ ನಂತರ ಅದನ್ನು ಹೆಂಗೆ ಕರೆಸ್ಕೊಳ್ಬೇಕನ್ನುವಂಥದ್ದು ಎಲ್ಲ ಮಹಾತ್ಮರು ನಮಗೆ ಭಾಳಷ್ಟು ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಕೂಡ ಆವರಣಗಳ ಜೊತೆಗೆ ಹೆಸರುಗಳನ್ನು ಕೂಡ ಅಲ್ಲಿ ಲಯ ಆಗ್ತಾ ಹೋಗ್ತಿದ್ದಾವೆ. ಉಳಿಯುವಂಥದ್ದು ಏನು ಉಳಿತದೆ ಮುಂದೆ ನೋಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರ, ಅಷ್ಟೇ ಸೂಕ್ಷ್ಮ ಅದು. ಪಟಕ್ಕಂತ ತಿಳಿಲ್ಲ ಅಂದ್ರೆ ಹಂಗಾಗಲ್ಲ. ಅದಕ್ಕೆ ಬಹಳ ಕೇಳಲು ಬೇಕು. ವೇದಾಂತವೆಂಬ ಶಾಸ್ತ್ರ ಅಂತ ಹೇಳ್ತಾರೆ. ಪ್ರತಿನಿತ್ಯ ನಾವು ಇದನ್ನು ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಗುರುಗಳು ಕೈ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋಣ. ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.